Hello, welcome to Weekend with Business Doctor, episode number 2. In fact, ಈ ಎಪಿಸೋಡ್ ತುಂಬಾ ಸ್ಪೆಷಲ್ ಬಿಕಾಸ್ ವಿ ಹ್ಯಾಡ್ ಡಾಕ್ಟರ್ ಅಮಿತಾ. ಅವ್ರು ಯಾರು ಅಂತ ತಿಳ್ಕೊಳೋದಕ್ಕಿಂತ ಮುಂಚೆ ಅವ್ರು ಇವತ್ತೇನ್ ಮಾತಾಡಿದ್ರು ತುಂಬಾ ಮುಖ್ಯ ಆಗುತ್ತೆ. ಬಿಕಾಸ್ ಶೀ ಸ್ಪೋಕ್ ಅಬೌಟ್ ಪ್ರತಿ ಮನೆಯಲ್ಲೂ ಹೆಣ್ಮಗು ಹುಟ್ಟಿದ ತಕ್ಷಣ ಅವಳು ದೊಡ್ಡವಳಾಗಿ ಓದಿ ಬೆಳೆದ್ಮೇಲೆ ಒಬ್ಬ ಸಿಇಒ ಕೊಟ್ಟು ಮದ್ವೆ ಆಗ್ಬೇಕು ಅನ್ಕೊಂತಾರ ಹೊರತು ತಮ್ಮ ಮಗಳನ್ನೇ ಸಿಇಒ ಆಗಿ ಮಾಡ್ಬೇಕು ಅಂತ ಯಾಕೆ ಅನ್ಕೊಳಲ್ಲ? ಹೆಣ್ಮಕ್ಳು ಮನೇಲಿ ಕೆಲಸ ಮಾಡ್ತಾರೆ, ಮನೇಲಿ ನೋಡ್ಕೊಂತಾರೆ, ಅವ್ರಿಗೆ ಸ್ಯಾಲ್ರಿ ಕೊಡ್ಬೇಕಾ? ಎಷ್ಟೋ ಜನ ಇವತ್ತು ದೊಡ್ಡವರಾದ್ಮೇಲೆ ಒಂದು ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇರಬೇಕು, ತಮ್ಮ ಸ್ಯಾಲ್ರಿ ತಾವೇ ದುಡಿಬೇಕು, ಇಲ್ಲ ಮನೆಯಲ್ಲೇ ಇರ್ತೀನಿ ಅಂತ ಹೇಳಿ ಗಂಡನ ಮುಂದೆ ನಾನು ದುಡ್ಡು ಕೈ ಚಾಚಿ ಇಸ್ಕೋಬೇಕಾ? ಇಲ್ಲ ನಾನೊಂದು ಕಮ್ಯುನಿಟಿ ಬಿಲ್ಡ್ ಮಾಡ್ಬೇಕಾದ್ರೆ ಹೇಗ್ ಮಾಡ್ಬೇಕು? ನಾನು ಇಷ್ಟು ಕೆಲಸ ಮಾಡಿದ್ರೋದಕ್ಕೆ ರೆಕಗ್ನಿಷನ್ ಇಲ್ವೇ ಇಲ್ವಾ? ನಾನ್ ಖುಷಿಯಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕು? ಒಂದ್ ಹೆಣ್ಮಗು ಹಸ್ಬೆಂಡ್ ಇಂದ ಸಪೋರ್ಟ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೇಕು? ಯಾವ ಕಂಪ್ಯಾಟಿಬಿಲಿಟಿಯಲ್ಲಿ ಅವರು ಫ್ಯಾಮಿಲಿನ ಬಿಲ್ಡ್ ಮಾಡಬೇಕು? ಮನೆಯಲ್ಲಿ ಮಕ್ಕಳಾದ ತಕ್ಷಣ ಅವ್ರ ಫ್ಯಾಮಿಲಿ ಅಲ್ಲಿಗೆ ಲಿಮಿಟ್ ಆಗ್ಬೇಕಾ? ಇಲ್ಲ ಅವರು ಕೆಲಸ ಮಾಡ್ಬೇಕು ಅಂತ ಹೊರಗೆ ಹೋಗ್ಬೇಕಾ? ಇಲ್ಲ ಅವ್ರ ಐಡೆಂಟಿಟಿನ ಅವ್ರು ಹೇಗ್ ಕ್ರಿಯೇಟ್ ಮಾಡ್ಕೋಬೇಕು? ಒಂದು ಹೆಣ್ಮಗಳು ಅಂದ್ಮೇಲೆ ಎಲ್ಲಾ ತರ ಆಂಗಲ್ ಅಲ್ಲೂ ಯಾವ ತರ ಯೋಚನೆ ಮಾಡ್ಬೇಕು, ಇದೆಲ್ಲ ಡಾಕ್ಟರ್ ಅಮಿತಾ ಇವತ್ತು ನಮ್ಮ ಎಪಿಸೋಡ್ ಅಲ್ಲಿ ಮಾತಾಡಿದ್ದಾರೆ. ಡಾಕ್ಟರ್ ಅಮಿತಾ ಚಿಕ್ಕಮಂಗ್ಳೂರ್, ಬ್ಯಾಂಗ್ಳೂರ್, ನಮ್ ಕರ್ನಾಟಕದಲ್ಲೇ ಇದ್ದವರು, ಈಗ ಸಿಂಗಾಪುರ್ ಅಲ್ಲಿ ಸೆಟ್ಲ್ ಆಗಿದ್ದಾರೆ. ಶಿ ಇಸ್ ಅ ಕಾಸ್ಮೆಟಾಲಜಿಸ್ಟ್ ಬೈ ಪ್ರೊಫೆಷನ್. ಆಲ್ಮೋಸ್ಟ್ 10 ವರ್ಷ ಅದೇ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿ ಇವತ್ತು ಸಿಂಗಾಪುರ್ ಅಲ್ಲಿ ಸೆಟ್ಲ್ ಆಗಿದ್ದಾರೆ. 15,000ಕ್ಕಿಂತ ಹೆಚ್ಚು ಜನ ಪೇಷಂಟ್ಸ್ ನ ಕನ್ಸಲ್ಟ್ ಮಾಡಿ ಆಲ್ಮೋಸ್ಟ್ 1 ಲಕ್ಷಕ್ಕಿಂತ ಹೆಚ್ಚು ಜನ ಸೋಷಿಯಲ್ ಮೀಡಿಯಾ ಅಲ್ಲಿ ಫಾಲೋವರ್ಸ್ ಇದ್ದಾರೆ. ಶಿ ಇಸ್ ನೋನ್ ಅಬೌಟ್ ಒನ್ ಥಿಂಗ್, ಕಾಸ್ಮೆಟಾಲಜಿ. ಎಲ್ರಿಗೂ ಗೊತ್ತು ಕಾಸ್ಮೆಟಿಕ್ಸ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್, ಬ್ಯೂಟಿ ಅಂದ್ರೆ ತುಂಬಾ ಇಂಪಾರ್ಟೆಂಟ್, ಸ್ಕಿನ್ ಹೇರ್ ಅಂದ್ರೆ ಇಂಪಾರ್ಟೆಂಟ್. ಬಟ್ ಆದ್ರೆ ಅದ್ರ ಮೇಲೆ ಕೆಮಿಕಲ್ಸ್ ಹಾಕಿ ಹಾಕಿ ಅದನ್ನ ಕಂಪ್ಲೀಟ್ ಆಗಿ ರಬ್ ಮಾಡ್ಬಿಟ್ಟಿದ್ವಿ. ಶಿ ಇಸ್ ಒನ್, ಶಿ ಸ್ಪೀಕ್ಸ್ ಅಬೌಟ್ ಹೇರ್, ಸ್ಕಿನ್ ಅಂಡ್ ಬ್ಯೂಟಿ ವಿತ್ ನ್ಯಾಚುರಲ್ ಫಾರ್ಮ್ಯಾಟ್ಸ್. ನ್ಯಾಚುರಲ್ ಆಗಿ ನಿಮ್ ಸ್ಕಿನ್ ನ ಬೆಳೆಸ್ಕೊಳೋದಕ್ಕೆ, ಉಳಿಸ್ಕೊಳೋದಕ್ಕೆ ಹೇಗ್ ಮಾಡ್ಬೇಕು ಸೊ ದಟ್ ನಿಮ್ ತ್ವಚೆನ, ನಿಮ್ ಸ್ಕಿನ್ ನ ಲಾಂಗ್ ಲಾಸ್ಟಿಂಗ್ ಆಗಿ ಕಂಟಿನ್ಯೂ ಮಾಡಬಹುದು ಅನ್ನೋದ್ರ ಬಗ್ಗೆ ಶಿ ಡಿಡ್ ಹರ್ ರಿಸರ್ಚ್ ಅಂಡ್ ಟುಡೇ ಶಿ ಇಸ್ ಪ್ರಾಕ್ಟಿಸಿಂಗ್. ಇವತ್ತು ಸಿಂಗಾಪುರ್ ಅಲ್ಲಿ ಇದ್ರು ಇಂಡಿಯಾ ಇಂದ ಹಿಡಿದು ಗ್ಲೋಬಲ್ ಅಲ್ಲಿರೋ ಎಲ್ಲ ಪೀಪಲ್ ಕನ್ಸಲ್ಟ್ ಹರ್. ನೀವು ಅವ್ರನ್ನ ಕನ್ಸಲ್ಟ್ ಮಾಡ್ಬೇಕಾದ್ರೆ ಇಲ್ಲೇ ಕೆಳಗಡೆ ನಿಮಗೆ ನಂಬರ್ ಅಲ್ಲಿ, ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಮತ್ತೆ ಮೇಲ್ ಐಡಿ ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಅದೆಲ್ಲ ಬಿಟ್ಟು ಇವತ್ತಿನ ಎಪಿಸೋಡ್ ಅಲ್ಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಡಿಡ್ ಶಿ ಅಚೀವ್. ಅವ್ರು ಯಾವ ತರ ಮಾಡಿ ಇವತ್ತು ಆ ಸ್ಟೇಜ್ ಅಲ್ಲಿ ಬೆಳೆದಿದ್ದಾರೆ, ಅವ್ರ ಮನೇಲಿ ಹೇಗ್ ಸಪೋರ್ಟ್ ಮಾಡ್ತಾರೆ, ಅವ್ರ ಗಂಡ ಹೆಂಡತಿ ಹೇಗೆ ವರ್ಕ್ ಮಾಡ್ಕೊಂತಾರೆ, ಅವ್ರ ಇಡೀ ಫ್ಯಾಮಿಲಿ ಹೇಗ್ ಸಪೋರ್ಟ್ ಮಾಡ್ತಾ ಇದಾರೆ, ಮಕ್ಕಳಿದ್ರು ಅವ್ರು ಬೆಳಿಬೋದಾ, ತಮ್ಮ ಸ್ಟ್ರೆಂತ್ ಏನು ಅಂತ ಅರ್ಥ ಮಾಡ್ಕೊಂಡು ಅವ್ರು ಇವತ್ತು ಆ ಪ್ರೊಫೆಷನ್ ರೀಚ್ ಆಗಿದ್ದಾರೆ. ಇದೆಲ್ಲ ಮಾತಾಡ್ತಿರೋದು ಬಿಕಾಸ್ ನೀವು ಮನೇಲಿ ಕುತ್ಕೊಂಡು ಸೆಟ್ಲ್ ಆಗಬಾರ್ದು, ನೀವು ಒಂದು ಸ್ಟೇಜಿಗೆ ದಾಟ್ಬಿಟ್ಟು ನೀವು ಅದನ್ನ ಅಚೀವ್ ಮಾಡ್ಲಿ ಅನ್ನೋ ಪರ್ಪಸ್ಸಿಗೆ ಈ ಎಪಿಸೋಡ್ ಮಾಡ್ತಿರೋದು. ದಿಸ್ ಎಪಿಸೋಡ್ ಇಸ್ ಸ್ಪೆಷಲ್ ಬಿಕಾಸ್ ಎವ್ರಿ ವಿಮೆನ್ ಇಸ್ ಸ್ಪೆಷಲ್. ಇಫ್ ದಟ್ ಇಸ್ ದ ಕೇಸ್, ಈ ಎಪಿಸೋಡ್ ನೋಡಿ, ಫುಲ್ ನೋಡಿ, ಅದಾದ್ಮೇಲೆ ನಿಮ್ ಕಮೆಂಟ್ ಕೊಡಿ ನೀವು ಏನ್ ಚೇಂಜಸ್ ತಗೊಂಬಂದ್ರಿ ಅಂತ. Well, with this, I would like to kickstart immediately and let's get into discussion with Dr. Amitha. Before we begin, I think first ನನಗೆ ದೊಡ್ಡ ಕ್ವೆಶನ್ ಏನಿರೋದಂದ್ರೆ, ಪ್ರತಿ ಮನೆಯಲ್ಲೂ ಈ ಚಾಲೆಂಜ್ ಇದೆ. ಸೊ ಐ ಥಾಟ್ ಅಲ್ಲಿಂದನೇ ತಗೊಂಡ್ಬರೋಣ. ಬಿಕಾಸ್ ಈವನ್ ಯು ಸ್ಟಡಿಡ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ವರ್ಲ್ಡ್, ಅದಾದ್ಮೇಲಿಂದ ಯು ಆರ್ ಸೆಟಲ್ಡ್ ಇನ್ ಸಿಂಗಾಪುರ್ ಟುಡೇ ಅಂಡ್ ಆಲ್ ಸೆಟ್. ಬಟ್ ಆದ್ರೆ ಒಂದು ಕ್ವೆಶನ್ ತುಂಬಾ ಇಂಪಾರ್ಟೆಂಟ್ ನನ್ಗೆ ಅನ್ಸಿದೆ ಅಂದ್ರೆ, ಎಲ್ಲರೂ ಹೆಣ್ಮಕ್ಳು ಹುಟ್ಟಿದ ತಕ್ಷಣ ನನ್ ಮಗಳು ದೊಡ್ಡವಳಾದ್ಮೇಲೆ ಒಂದ್ ಒಳ್ಳೆ ಮನೆ ಕೊಡ್ಬೇಕು, ಇನ್ಫ್ಯಾಕ್ಟ್ ಒಬ್ಬ ಸಿಇಒ ಕೊಡ್ಬೇಕು ಅಂತ ಅನ್ಕೊಂತಾರೆ. ಬಟ್ ಆದ್ರೆ ತಮ್ಮ ಮಗಳನ್ನೇ ಸಿಇಒ ಮಾಡ್ಬೇಕಂತ ಯಾಕೆ ಅನ್ಕೊಳಲ್ಲ? ಐ ಸ್ಟಿಲ್ ಹ್ಯಾವ್ ದಿಸ್ ಕ್ವೆಶನ್ ಬಿಕಾಸ್ ಎಲ್ಲಾ ಅಪ್ಪ ಅಮ್ಮಂದ್ರಿಗೆ ಮೇನ್ ಕ್ವೆಶನ್ ನನ್ ಮಕ್ಳನ್ನ ಸೆಟಲ್ ಮಾಡ್ಬೇಕಂತ ಇದೆಯೋ ಹೊರತು, ಆ ಸೆಟಲ್ ಮಾಡೋದು ಅಂದ್ರೆ ಮದ್ವೆ ಅಂತ ಯಾಕೆ ಅನ್ಕೊಂತಾರೆ? ಆ ಮದ್ವೆ ಅಂದ್ರೆ ಅವನೇ ಸಿಇಒ ಯಾಕಾಗಿರ್ಬೇಕು? ವೈ ಕಾಂಟ್ ಹಿಸ್ ಆರ್ ಹರ್ ಡಾಟರ್ ಬಿ ಎ ಸಿಇಒ ಅಂತ ಯಾಕೆ ಯೋಚನೆ ಮಾಡಲ್ಲ? ನಿಮ್ ಮನೇಲಿ ಹಂಗ ಆಗ್ಲಿಲ್ವಾ? ನಮ್ ಮನೆಯಲ್ಲೂ ಆಕ್ಚುಲಿ ಹಂಗ್ ನೋಡಕ್ ಹೋದ್ರೆ ದೆ ನೆವರ್ ಥಾಟ್ ದಟ್ ಒಳ್ಳೆ ಮನೆ ಕೊಡ್ಬೇಕು ಅಥವಾ ಏನೋ ಹುಡ್ಗ ಇಷ್ಟೇ ಸೆಟ್ಲ್ ಆಗಿರ್ಬೇಕು ಅಂತ. ಒನ್ ಥಿಂಗ್ ಗುಡ್ ಇಸ್ ನಮ್ಗೆ ಏನಾಯ್ತು ಅಂದ್ರೆ, ನಾವ್ ಇಬ್ರು ಹೆಣ್ಮಕ್ಳು, ನಮ್ ಮನೆಯಲ್ಲಿ ದೇರ್ ಇಸ್ ನೋ ಅದರ್ ಬಾಯ್ ಎಟ್ ಹೋಮ್. ಸೊ ದೇ ಹ್ಯಾಡ್ ನೋ ಅದರ್ ಆಪ್ಷನ್ ಬಟ್ ಟು ಗಿವ್ ಅಸ್ ಎವ್ರಿಥಿಂಗ್ ದಟ್ ದೇ ವುಡ್ ಗಿವ್. ಏನ್ ಹುಡ್ಗ ಆಗಿದ್ರೆ ಮಾಡ್ತಿದ್ರು ಅದನ್ನೇ ದೇ ಜಸ್ಟ್ ಡಿಡ್ ಇಟ್ ವಿತ್ ಅಸ್. ಇನ್ಫ್ಯಾಕ್ಟ್ ಸರ್ಪ್ರೈಸಿಂಗ್ ಥಿಂಗ್ ಏನು ಅಂದ್ರೆ, ಇಫ್ ಐ ಹವ್ ಇವನ್ ಬೀನ್ ಏಬಲ್ ಟು ವರ್ಕ್ ಫಾರ್ ದಿಸ್ ಲಾಂಗ್ ಅಲ್ವಾ, ನನ್ ಪೇರೆಂಟ್ಸೇ ಅದಕ್ಕೆ. ಬಿಕಾಸ್ ನನ್ ಮಕ್ಳನ್ನ ನೋಡ್ಕೊಳ್ಳೋದು, ಆಲ್ದೋ ಯಾರಾದ್ರೂ ಒಬ್ರು ಇದ್ರೂ ನೋಡ್ಕೊಳಕ್ಕೆ ನಮ್ಮ ಅಪ್ಪ ಅಮ್ಮ ಇದ್ದೇ ಇರ್ತಾರ ಅವ್ರ ಜೊತೆ. ಸೊ ದಟ್ ಹ್ಯಾಸ್ ಬೀನ್ ಅ ಬಿಗ್ ಹೆಲ್ಪ್. ಅಂಡ್ ಅವರಷ್ಟು ಸಪೋರ್ಟ್ ಮಾಡೋದಕ್ಕೇನೆ ಐ ವಾಸ್ ಏಬಲ್ ಟು ಗೋ ಔಟ್ ಅಂಡ್ ಡೂ ಆಲ್ ಆಫ್ ದಿಸ್. ಸೊ ಸಮ್ ಹೌ ನಮ್ಮ ಮನೆಯಲ್ಲಿ ಅದಿರ್ಲಿಲ್ಲ. ಬಟ್
ನನ್ನ ಪೇರೆಂಟ್ಸ್ ತುಂಬಾ ಜನ ಆ ಕ್ವೆಶನ್ಸ್ ಕೇಳ್ತಿದ್ರು, ಇವಾಗ್ಲೂ ಕೇಳ್ತಾರೆ, ನೀವ್ ಹೆಂಗೆ ನಿಮ್ಮ ಮಗಳು ಮನೇಲಿ ಇರ್ತೀರಾ? ಅಂಡ್ ಸೊ ಆ ತರ ಕ್ವೆಶನ್ಸ್ ವೇರ್ ದೇ ಮೈಟ್ I ಫೀಲ್ think you ಅನ್ಕಂಫರ್ಟಬಲ್. raised a very important question. I think I need to stop you there for sure. ಮಗಳ ಮನೇಲಿ ಇರೋದು ಅಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ಈಗ್ಲೂ ಆ ಕ್ವೆಶನ್ ಇದೆ, ಅದು ಬೇರೆಯವ್ರ ಮನೆ, ನಮ್ಮನೆ ಅಲ್ಲ. ವೈ ದಿಸ್ ಕಾನ್ಸೆಪ್ಟ್? ಅದು ಕರೆಕ್ಟಾ ತಪ್ಪಾ? ವಾಟ್ಸ್ ಯುವರ್ ಒಪಿನಿಯನ್ ಆನ್ ದಟ್? ಸಿ ಐ ಫೀಲ್ ಮೊದ್ಲಿಂದಾನು ಏನ್ ಬಂದ್ಬಿಟ್ಟಿದೆ ಅಂದ್ರೆ, ಸ್ಪೆಷಲಿ ಇನ್ ಇಂಡಿಯನ್ ಫ್ಯಾಮಿಲಿ ಅಲ್ವಾ, ದಟ್ ಮಗಳು ಹುಟ್ಟಿದ ತಕ್ಷಣ ಅವ್ರ ಮಗಳು ಹುಟ್ಟಿದಾಗ್ಲೇನೆ ದೇ ಸ್ಟಾರ್ಟ್ ಥಿಂಕಿಂಗ್ ನಾವು ಅವಳನ್ನ ಹೊರಗಡೆ ಕಳಿಸ್ತೀವಿ, ಶೀ ಇಸ್ ಸಮ್ ಒನ್ ಎಲ್ಸಿಸ್, ಫ್ರಮ್ ದ ಬಿಗಿನಿಂಗ್ ಅವಳನ್ನ ತಗೊಂಡ್ ಬೇರೆಯವ್ರ ರೆಸ್ಪಾನ್ಸಿಬಿಲಿಟಿ ಮಾಡ್ಬೇಕು ಅಂತ. ಬಟ್ ಐಮ್ ರಿಯಲಿ ಹ್ಯಾಪಿ ಟು ಸಿ ದಟ್ ಚೇಂಜಿಂಗ್ ಇನ್ ಅ ಲಾಟ್ ಆಫ್ ಫ್ಯಾಮಿಲೀಸ್ ನೌ. ಅಂಡ್ ಸೊ ಇವಾಗ ಪೇರೆಂಟ್ಸ್ ಏನ್ ಅನ್ಸುತ್ತೆ ಅಂದ್ರೆ, ನಾವು ವಿ ಹ್ಯಾವ್ ಗಿವನ್ ಹರ್ ಟು ಸಮ್ ಒನ್ ಎಲ್ಸ್, ಅವ್ರ ಮನೆಗ್ ಕೊಟ್ಟಿದೀವಿ, ನಾವು ಹೋಗಿ ಅವ್ರ ಮನೇಲಿ ಇರ್ಬೇಕು ಅಂತ. ಬಟ್ ಆಲ್ಸೋ ಇಂಡಿಯಾನಲ್ಲಿ ಸ್ವಲ್ಪ ಈ ನ್ಯೂಕ್ಲಿಯರ್ ಫ್ಯಾಮಿಲಿ ಸೆಟಪ್ ಬರ್ತಾ ಇರೋದ್ರಿಂದ, when they see that it's only the daughter's family that's there, and sometimes when they feel that ivaga hope support ಮಾಡಲೇಬೇಕು ಅಂತಿದ್ರೆ, they will do it. And parents, as you rightly said, first ಹೇಳಿದಾಗ you said ಮಗಳಿಂದ ಸಿಇಒ ಮಾಡೋದು ಯಾಕೆ ಅಂತ ಯೋಚನೆ ಮಾಡಲ್ಲ, they think that ಸಿಇಒ ಕೊಡೋಣ ಅಥವಾ ಈ ತರ ತುಂಬಾ ವೆಲ್ ಸೆಟಲ್ ಫ್ಯಾಮಿಲಿ ಕೊಡೋಣ ಅಂತ. ಬಟ್ ಹಾಗೆ ಅಂತ ಯು ಸಿ ದಟ್ ಈ ಕಾಲದಲ್ಲಿ ಯಾರು ಮಕ್ಕಳನ್ನ, ಹೆಣ್ಮಕ್ಳನ್ನ, they're not stopping them from being educated. ಯಾರು ಓಕೆ ನನ್ನ ಮಗಳು ಇಷ್ಟೇ ಓದ್ಲಿ, ಐ ಥಿಂಕ್ ಆ ಟೈಮ್ ವಿ ಹ್ಯಾವ್ ಜಸ್ಟ್ ಗಾನ್ ಓವರ್ ದಟ್, ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್. ದಟ್ ಇಸ್ ದ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಡೆವಲಪ್ಮೆಂಟ್. ಐ ಥಿಂಕ್ ಎಜುಕೇಶನ್ ಇಸ್ ನಂಬರ್ ಒನ್. ಎಜುಕೇಟ್ ಮಾಡ್ತಿದ್ದಾರೆ, ಅಂಡ್ ವೆನ್ ದೇ ನೋ ದ ಇಂಪಾರ್ಟೆನ್ಸ್ ಆಫ್ ಇಷ್ಟು ಎಜುಕೇಶನ್ ನಾವು ಕೊಟ್ಟಿದೀವಿ, ನಮ್ಮ ಮಕ್ಕಳು ಆಸ್ ಗುಡ್ ಆಸ್ ಆರ್ ಮೇ ಬಿ ಇವನ್ ಬೆಟರ್ ದ್ಯಾನ್ ಆ ಹುಡುಗನಷ್ಟು ಅಷ್ಟೇ ಎಫರ್ಟ್ ಹಾಕಿ ಓದಿದಾಳೆ, ಅಂಡ್ ಶಿ ಡಿಸರ್ವ್ಸ್ ಟು ಲಿವ್ ಅ ಗುಡ್ ಲೈಫ್ ಅಂತ ಒನ್ಸ್ ದೇ ಸ್ಟಾರ್ಟ್ ರಿಯಲೈಸಿಂಗ್ ಇಟ್, ದಟ್ ಜೆಂಡರ್ ಇಸ್ ನಾಟ್ ಅ ಪ್ರಾಬ್ಲಮ್. ಅವಳು ಅಷ್ಟೇ ಓದಿದಾಳೆ, ಅವಳು ಅಷ್ಟೇ ಕಷ್ಟ ಪಡ್ಬೋದು, ಅವಳು ಅಷ್ಟೇ ಹೋಗಿ ದುಡಿಬಹುದು ಅಂತ ಒಂದಿನ ಅವ್ರಿಗೆ ಗೊತ್ತಾದಾಗ ದಟ್ ಶಿ ಕ್ಯಾನ್ ಸಪೋರ್ಟ್ ಹರ್ ಫ್ಯಾಮಿಲಿ. ಸೊ ಐಡಿಯಲಿ ಏನಾಗ್ತಿತ್ತು ಅಂದ್ರೆ, ಹುಡುಗ ಇದ್ರೆ ಓಕೆ, ನಮಗ್ ಮಗ ಹುಡ್ದ ಅವ್ನ್ ನಮ್ಮನ್ನ ನೋಡ್ಕೋತಾನೆ, ನನ್ ಮಗ ಹುಡ್ದ ಅವ್ನ್ ಫ್ಯಾಮಿಲಿ ನೋಡ್ಕೋತಾನೆ. ಬಟ್ ಬಿಕಾಸ್ ಹಿ ಈಸ್ ಅರ್ನಿಂಗ್ ನಾವ್, ಓಕೆ ಮಗಳು ಓದಿದಾಳೆ, ಅವಳು ಅರ್ನ್ ಮಾಡ್ತಾಳೆ, ಅವಳ ಫ್ಯಾಮಿಲಿ ನೋಡ್ಕೊಂಡು ನಮ್ಮನ್ನು ನೋಡ್ಕೋತಾಳೆ ಅನ್ನೋದು ಒಂಚೂರು ಅವ್ರಿಗೆ ಗೊತ್ತಾದ್ರೆ, ಐ ಥಿಂಕ್ ದಟ್ ವಿಲ್ ಬಿ ಅ ಬ್ರೇಕಿಂಗ್ ಬ್ಯಾರಿಯರ್. Oh wow, I think that's an opener. Very well said, sir. ಬಟ್ ಆದ್ರೆ ಇದೇ ಕಾನ್ಸೆಪ್ಟ್ ನ ನಾವ್ ಇವಾಗ ಬ್ಯಾಂಗ್ಳೂರ್ ಲೆವೆಲ್ ಅಥವಾ ಕಾಸ್ಮೋಪಾಲಿಟನ್, ಮೆಟ್ರೋಪಾಲಿಟನ್, ಮೇ ಬಿ ಎಜುಕೇಶನ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದಾರೇನೋ, ಅಥವಾ ಕೊಟ್ಟು ಅದನ್ನ ಕನ್ಸಿಡರ್ ಮಾಡ್ತಿದಾರೇನೋ. ಬಟ್ ಇದನ್ನೇ ನಾವು ಟಿಯರ್ 2, ಟಿಯರ್ 3 ಸೆಗ್ಮೆಂಟ್, ಡಿಸ್ಟ್ರಿಕ್ಟ್, ತಾಲೂಕಿಗೆ ಹೋದ್ರೆ, ಡಿ ಯು ಬಿಲೀವ್ ಇನ್ನು ಎಜುಕೇಶನ್ಗೆ ಪ್ರಯಾರಿಟಿ ಕೊಟ್ಟು ಮದ್ವೆಗಿನ ಜಾಸ್ತಿ ಮಗಳನ್ನ ಸೆಟಲ್ ಮಾಡ್ಬೇಕು, ಅವಳ ಕಾಲ ಮೇಲೆ ಅವಳು ನಿಲ್ಬೇಕು ಅನ್ನೋ ಇಂಪಾರ್ಟೆನ್ಸ್ ಇದೆ ಅಂತೀರಾ? ಬಿಕಾಸ್ ರೀಸೆಂಟ್ ಆಗಿ ಐ ವಾಸ್ ಟಾಕಿಂಗ್ ಟು ಅ ಫ್ಯಾಮಿಲಿ, ಅವ್ರು ಬಂದ್ ಹೇಳ್ತಾರೆ, ಸಂತನ್ ನಮ್ ಮಗಳಿಗೆ ಮದ್ವೆ ಮಾಡ್ಬೇಕಂತಿದೀವಿ, ಅದಕ್ಕಿಂತ ಮುಂಚೆ ಏನಾದ್ರು ಓದಿರ್ಲಿ ಅಂತ MBA ಮಾಡಿಸ್ತಾ ಇದೀವಿ, ಪರವಾಗಿಲ್ಲ ಅಲ್ಲ, ಯಾವ MBA ಅಲ್ಲಿ ಯಾವ ಡಿವಿಷನ್? ಐ ವಾಸ್ ಕನ್ಫ್ಯೂಸ್ಡ್. ಮದ್ವೆ ಓಕೆ, ಐ ಅಂಡರ್ಸ್ಟ್ಯಾಂಡ್, ಬಟ್ ಏನಾದ್ರು ಒಂದು ಓದಿರ್ಲಿ ಅಂತ ಯಾಕೆ ಬೇಕು? ಅವ್ರ ಕಾಲ್ ಮೇಲೆ ನಿಂತ್ಕೊಳೋದಕ್ಕೆ ಯಾಕೆ ಸಪೋರ್ಟ್ ಮಾಡ್ತಿಲ್ಲ? ಇಲ್ಲ, ಏನಕ್ಕೆ ನೆಸೆಸಿಟಿ ಇಲ್ಲಲ್ಲ. ಸೊ ಸ್ಟಿಲ್ ದ ಮೈಂಡ್ ಸೆಟ್ ಕ್ಯಾರೀಸ್ ದಟ್, ಯಾಕೆ ಬೇಕು ಅವ್ರಿಗೆ ಎಜುಕೇಶನ್, ಯಾಕೆ? ಸೊ ಮೈ ಕ್ವೆಶ್ಚನ್ ಇಸ್, ಹೆಣ್ಮಕ್ಳಿಗೆ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ನೆಸೆಸಿಟಿ ಇದೆಯಾ? ಗಂಡನ್ ಮನೆಗೆ ಹೋಗಿ ಆಯ್ತಲ್ವಾ, ಅಲ್ಲೇ ಸೆಟ್ಲ್ ಆಗ್ತಾರಲ್ವಾ, ನಮ್ಮ ಮೈಂಡ್ ಸೆಟ್ ಇದೆಯಲ್ಲ. ಸೊ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ನೆಸೆಸಿಟಿ ಅನ್ಸುತ್ತಾ? 100% ನೆಸೆಸಿಟಿ ಇದೆ. ಬಿಕಾಸ್ as much as it is very unfortunate, we are seeing ಇವಾಗ ಒಂಥರ with so much of things becoming cosmopolitan, ನಮ್ ಜನನು ವೆಸ್ಟರ್ನ್ ವರ್ಲ್ಡ್ they try to imitate, ಇದರಿಂದ ಎಲ್ಲ we also see a decline in health. ತುಂಬಾ ಜನದ we have not just because of health, we keep seeing that because of a lot of things. ಎಷ್ಟೋ ಸತಿ there are layoffs, and ಈ layoffs ಆದಾಗ the guy, I mean the ಹುಡ್ಗಂಗುನು ಅವನ್ಗುನು ಕೆಲಸದಿಂದ ತೆಗಿಬಹುದು. It's very important that when you're living, when you're a husband and wife, ibru earn ಮಾಡ್ತಿದ್ರೆ, why should the burden, okay, why let's not only see it as ಹುಡ್ಗಿರ್ ಹೋಗ್ಬಿಟ್ಟು ಅಲ್ಲಿ ಸೆಟ್ಲ್ ಆಗ್ತಾರೆ, ಅವ್ರಿಗೆ ಕಷ್ಟ. Why should the burden only be on the boys? ಯಾಕೆ ಆ ಹುಡ್ಗನ್ ಮೇಲೆ ಅಷ್ಟೊಂದು ರೆಸ್ಪಾನ್ಸಿಬಿಲಿಟಿ, ಅಷ್ಟೊಂದು ಸ್ಟ್ರೆಸ್ ಇರ್ಬೇಕು? ಅಪ್ಪ ಅಮ್ಮನ್ ನೋಡ್ಕೋಬೇಕು, ಹೆಂಡತಿ ಮಕ್ಳನ್ನ ನೋಡ್ಕೋಬೇಕು. ಮುಂಚೆಯಿಂದಾನೆ ವೈ ಕೆನಾಟ್ ನಾವು ನಮ್ ಗಂಡ್ ಮಕ್ಳಿಗೆ ಯಾಕೆ ಹೇಳ್ಕೊಡಕ್ಕಾಗಲ್ಲ ದಟ್ your wife and you are equal? ನೀನ್ ಹೆಂಗೆ ಮನೇಲಿ ಕೆಲಸ ಮಾಡಿ ಹೊರಗಡೆನೂ ಕೆಲಸ ಮಾಡ್ತೀಯೋ, ಇಟ್ ಇಸ್ ಇಂಪಾರ್ಟೆಂಟ್ ದಟ್ ಅವಳು ಓದಿದ್ರೆ ಅವಳು ಹೊರಗೆ ಹೋಗಿ ಮನೇಲೂ ಮಾಡ್ಬೇಕು. ಇಟ್ಸ್ ಅ ವೆರಿ ಜಾಯಿಂಟ್ ಥಿಂಗ್, ಮ್ಯೂಚುವಲ್ ಆಗಿ ಅದ್ ಮಾಡ್ಬೇಕು. ವೆನ್ ದಟ್ ಹ್ಯಾಪನ್ಸ್ ಅಲ್ವಾ, ಸಡನ್ಲಿ
if by any chance, as I said, unfortunate incident in the, if either there is a loss of job ಅಥವಾ ಕೆಲಸ ಹೋಗಿ ಅಥವಾ ಹೆಲ್ತ್ ಇಂದ ಏನೋ ಆಯ್ತು, ವೆನ್ ಈ ಹುಡುಗ ಮನೆಗೆ ಇಫ್ ಹಿ ಇಸ್ ನಾಟ್ ಏಬಲ್ ಟು ಬ್ರಿಂಗ್ ದ ಮನಿ, ಇವಳು ನಿಂತ್ಕೊಂಡು ಅವಾಗ ಟೆನ್ಷನ್ ತಗೋಬಾರ್ದು, ಓ ಇವಾಗ ಏನು ನನ್ನ ಫ್ಯಾಮಿಲಿ ಏನಾಗುತ್ತೆ ಅಂತ. ಶಿ ಶುಡ್ ಬಿ ಏಬಲ್ ಟು ಸೇ ಸೊ ವಾಟ್, ಪರವಾಗಿಲ್ಲ ನೀನ್ ಮಾಡ್ದಿದ್ರು ನಾನ್ ಮಾಡ್ತೀನಿ, ವಿಲ್ ಟೇಕ್ ಕೇರ್ ಆಫ್ ಇಟ್ ಅಂತ. ಐ ಥಿಂಕ್ ವೆನ್ ದೇ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಇಬ್ರಿಗೂ ಎರಡ್ ಕಾಲಿದೆ, ಎರಡ್ ಕೈ ಇದೆ, ಅದೇ ಕಣ್ಣಿದೆ, ಅದೇ ಕಾಲಿದೆ, ಅಷ್ಟೇ ಓದ್ತೀವಿ, ಅಷ್ಟೇ ಮಾಡಕ್ ಸಾಧ್ಯ ಅಂತ ಒಂದ್ಸತಿ ತಿಳ್ಕೊಂಡ್ಮೇಲೆ ಐ ಥಿಂಕ್ ದಟ್ಸ್ ವೆನ್ ಥಿಂಗ್ಸ್ ವಿಲ್ ಚೇಂಜ್. ಇಟ್ಸ್ ನಾಟ್ ಅಬೌಟ್ ಅವಳು ಏನಕ್ಕೆ ಓದ್ಬೇಕು ಅಂತ. ಏನಕ್ಕೆ ಓದ್ಬೇಕು ಅಂದ್ರೆ ಶಿ ಇಸ್ ಬಾರ್ನ್ ವಿತ್ ಇಟ್. ನಿಮ್ ಹತ್ರ ಅಷ್ಟಿದ್ರೆ ಓದ್ಸಕ್ಕೆ ಯು ಕ್ಯಾನ್. ಆಲ್ಸೋ ಗವರ್ಮೆಂಟ್ ಸ್ಕೂಲ್ಸ್ ಆರ್ ಗೆಟಿಂಗ್ ಬೆಟರ್. ಅಟ್ ಲೀಸ್ಟ್ ಏನಿಲ್ಲ ಅಂದ್ರೂ ಎಕ್ಸ್ಪೋಜರ್ ಸಿಗುತ್ತೆ. ಅಂಡ್ ಇಟ್ ದೆನ್ ಡಿಪೆಂಡ್ಸ್ ಆನ್ ದ ಪರ್ಸನ್ ಹೌ ಮಚ್ ದೇ ಕ್ಯಾನ್ ಸ್ಟಡಿ. ಯಾವ ಸ್ಕೂಲ್ಗೆ ಹೋದ್ರೂ ಐ ಹವ್ ಸೀನ್ ಪೀಪಲ್ ಹೂ ಆರ್ ಡೂಯಿಂಗ್ ವೆರಿ ವೆಲ್ ಫ್ರಮ್ ಗವರ್ಮೆಂಟ್ ಸ್ಕೂಲ್ಸ್. Tier 2, Tier 3 ಒಳ್ಳೆ ಸ್ಕೂಲ್ಸ್ ಇಲ್ಲ ಅಂತ ಅನ್ಕೊಳ್ಳೋ ಅಷ್ಟೇ ಇಲ್ಲ. ಐ ಹ್ಯಾವ್ ಸೋ ಮೆನಿ ಲಿವಿಂಗ್ ಎಕ್ಸಾಂಪಲ್ಸ್ ಆಫ್ ಗವರ್ಮೆಂಟ್ ಸ್ಕೂಲ್ ಇಂದ ಬಂದು ಎಲ್ಲೆಲ್ಲೋ ರೀಚ್ ಆಗಿದ್ದಾರೆ. ಸೊ ದೇ ಶುಡ್ ನಾಟ್ ಸ್ಟಾಪ್. ಇಲ್ಲಿ ಸೇಫ್ಟಿ ಇಲ್ಲ ಇಲ್ಲಿ. ಸೊ ಎವ್ರಿಥಿಂಗ್ ಐ ಥಿಂಕ್ changes when the person is educated. ಹುಡುಗ ಆಗ್ಲಿ ಹುಡುಗಿ ಆಗ್ಲಿ, ಎಜುಕೇಶನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಇಫ್ ನಥಿಂಗ್, ಏನಿಲ್ಲ ಅಂದ್ರೂ ಇವಾಗ ಮನೇಲೆ ಕುತ್ಕೊಂಡು ಮಾಡೋ ಎಷ್ಟು ಆಪರ್ಚುನಿಟೀಸ್ ಇದೆ. ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟೀಸ್ ಆರ್ ಪ್ಲೆಂಟಿ. ಇಟ್ ಜಸ್ಟ್ ನೀಡ್ಸ್ ಟು ಬಿ ದಟ್ ದ ಪರ್ಸನ್ ಇಸ್ ಅಟ್ ಲೀಸ್ಟ್ ಬೇಸಿಕಲಿ ಎಜುಕೇಟೆಡ್. ಆ ಬೇಸಿಕ್ ಎಜುಕೇಶನ್ ತುಂಬಾ ತುಂಬಾ ಇಂಪಾರ್ಟೆಂಟ್. Awesome. I think you raised the right issue. ಈಗ we were talking a lot about business. ಯಾಕಂದ್ರೆ at the end of the day, ನನ್ನ ಅಜೆಂಡಾ ಏನಂದ್ರೆ Tier 2, Tier 3 ಸೆಗ್ಮೆಂಟ್ ಇದೆ a lot of people who are still struggling ಅವ್ರ ಬಿಸ್ನೆಸ್ ನ ಸ್ಕೇಲ್ ಮಾಡಬೇಕು ಅಂತ. On the other end, there is women who are only considered to be a supporting factor. ಇವರು ನನ್ನ ವೈಫ್ ತುಂಬಾ ಸಪೋರ್ಟ್ ಮಾಡ್ತಾರೆ. ಸಪೋರ್ಟ್ ಯಾಕೆ ಅವರೇ ಮಾಡ್ಬೇಕು? ಯಾವಾಗ್ಲೂ ನೀವೇ ಅವ್ರಿಗೆ ಸಪೋರ್ಟ್ ಮಾಡ್ಬೋದಲ್ಲ. ಲೆಟ್ ಹರ್ ಅರ್ನ್. ಹಾಗೆ ಹೇಳಿದ ತಕ್ಷಣ Tier 2, Tier 3 ಸೆಗ್ಮೆಂಟ್ ಅಲ್ಲಿ ಒಂದು ದೊಡ್ಡ ಕ್ವೆಶನ್ ಬರುತ್ತೆ, ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ? ನಾನೋಗ್ ಅಂಗಡಿಯಲ್ಲಿ ಕೂರಕ್ಕಾಗತ್ತ? ನಾನೋಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕಾಗತ್ತ? ಬಟ್ ಐ ಕಮ್ ಫ್ರಮ್ ಅ ಫ್ಯಾಮಿಲಿ ವೇರ್ ಅಮ್ಮ ಕೂಡ ಅವ್ರದೇ ಸಪರೇಟ್ ಬುಟೀಕ್ ಓಪನ್ ಮಾಡಿ ಅಟ್ ಏಜ್ ಆಫ್ 52 ಅವ್ರು ಯೋಚನೆ ಮಾಡಿ, ಶಿ ವಾಸ್ ದ ಕಿಡ್ನಿ ಟ್ರಾನ್ಸ್ಪ್ಲಾಂಟೆಡ್ ಪೇಷಂಟ್. ಅದಾದ ನಂತರ ಬಂದ್ ಶಿ ಟೋಲ್ಡ್ ಐ ವಾಂಟ್ ಅರ್ನ್. ಇಷ್ಟು ವರ್ಷ ನಾನು ನಿಮ್ಮೆಲ್ರಿಗೂ ಸಪೋರ್ಟ್ ಮಾಡಿ, ಈಗ ನಾನ್ ಬಿಸ್ನೆಸ್ ಮಾಡ್ತೀನಿ, ನೀವ್ ಸಪೋರ್ಟ್ ಮಾಡಿ. ಸೊ ಮಮ್ಮಿ ಆ ಫೇಸಿಗೆ ಎಂಟರ್ ಆಗಿ ಮಮ್ಮಿ ಬುಟೀಕ್ ಸ್ಟಾರ್ಟ್ ಮಾಡಿ ಮಮ್ಮಿ ಆ ಬಿಸ್ನೆಸ್ ಅನ್ನು ಬಿಲ್ಡ್ ಮಾಡ್ತಾ ಹೋದ್ರು. ಇನ್ಫ್ಯಾಕ್ಟ್ ಡ್ಯಾಡಿ ರಿಟೈರ್ಮೆಂಟ್ ತಗೊಂಡು ಮಮ್ಮಿಗೆ ಸಪೋರ್ಟ್ ಮಾಡಿದ್ರು. ಸೊ ಐ ಹ್ಯಾವ್ ಅ ಗ್ರೇಟ್ ಎಕ್ಸಾಂಪಲ್ ವೇರ್ ಇಟ್ ಹ್ಯಾಪನ್. ನಾನು ನೋಡಿದೀನಿ ಅದು. ಬಟ್ ಆದ್ರೆ ನೀವು ಕೂಡ ಒಂದ್ ಸ್ಟೇಜ್ ಅಲ್ಲಿ ಇಲ್ಲಿದ್ದು, ಯು ವೆಂಟ್ ಆನ್ ಟು ಸ್ಟಡಿ ಅಂಡ್ ದೆನ್ ಯು ವರ್ ವಾಟ್ ಎವರ್ ಯು ಆರ್ ಟುಡೇ ಆಸ್ ಎ ಡಾಕ್ಟರ್. ಬಟ್ ನನ್ ಕ್ವೆಶನ್ ಎರಡಿದೆ. ಒಂದು, ಆ ಫೇಸ್ ಆಫ್ Tier 2, Tier 3 ಅವರಿಗೆ ಏನ್ ಮಾಡ್ಬೋದು? ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ಅವರು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ಬೇಕಂತ ಹೇಳಿದ್ರೆ ಯು ಸ್ಪೋಕ್ ಅ ಲಾಟ್ ಆಫ್ ಆಪ್ಷನ್ಸ್. Even you are an influencer today, content creator today, you are a cosmetologist, you have a series of credentials. ಆ ತರ ಚಿಕ್ಕ ಊರಲ್ಲಿರೋರು ಲೇಡೀಸ್, what else they can do from your opinion? ಓಕೆ, ಸೊ Tier 2, Tier 3 ಸಿಟೀಸ್ ಅಲ್ಲಿ ಇರೋರಿಗೆ ಐ ಥಿಂಕ್ ಆಕ್ಚುಲಿ ನೀವು ಹಂಗೆ ನೋಡಿದ್ರೆ ಅವ್ರಿಗೆ ಇನ್ನೂ ಈಸಿಯರ್. ಅವ್ರಿಗೆ ಲೇಬರ್ ಇನ್ನೂ ಚೀಪಾಗಿ ಸಿಗುತ್ತೆ. ಅಂಡ್ ನಾವು ವಿತ್ ಇಂಟರ್ನೆಟ್ ಆಕ್ಸೆಸ್, ಇಂಡಿಯಾನಲ್ಲಿ ರೋಡ್ಸ್ ಇಲ್ದಲೆ ಹೋದ್ರೂ ಪರವಾಗಿಲ್ಲ, ಇಂಟರ್ನೆಟ್ ಆಕ್ಸೆಸ್ ಎಲ್ಲಾ ಸಿಟೀಸ್ ಅಲ್ಲೂ ಇದೆ. ಮೇಕಿಂಗ್ ಯೂಸ್ ಆಫ್ ದಟ್ ಅಂಡ್ ಅವ್ರಿಗೆ ಸಿಗೋ ಲೇಬರ್, ಆರಾಮಾಗಿ ಲೇಬರ್ ಸಿಗ್ತಾರೆ. ಸೊ ಇಫ್ ದೇರ್ ಇಸ್ ಅನ್ ಆಂಟರ್ಪ್ರಿನರ್ ಹೂ ವಾಂಟ್ಸ್ ಟು ಗ್ರೋ, ಇಟ್ಸ್ ಜಸ್ಟ್ ದಟ್ ಶಿ ನೀಡ್ಸ್ ಟು ಪುಟ್ ಹರ್ ಮೈಂಡ್ ಇನ್ ಟು ಇಟ್. ಅಂಡ್ ಆ ಪ್ಲಾನಿಂಗ್ ಫೇಸ್ ಇಂದ ಆಕ್ಚುಲಿ ಹೊರಗೆ ಬಂದ್ಬಿಟ್ಟು ಎಕ್ಸಿಕ್ಯೂಷನ್ ಫೇಸ್ ಮಾಡಿದ್ರೆ, ಅಂಡ್ ಜಸ್ಟ್ ಮೇಕಿಂಗ್ ಅಪ್ ದ ಮೈಂಡ್ ಇಸ್ ದ ಫಸ್ಟ್ ಸ್ಟೆಪ್ ಅಷ್ಟೇ. I think it gets a lot more easier. But also our cities alliroge, they need a lot of I think counseling and exposure, because alliroge sutlu irodu already cities alliroge judgments tumba jaasti, especially when it's a female entrepreneur. Alliroge judgments are even more and it can be harsh. So things like oh iವರು ಕೆಲಸ ಮಾಡ್ತಾರೆ, ಮನೆಗೆ ಟೈಮ್ ಕೊಡಲ್ಲ, ಗಂಡಂಗೆ ಟೈಮ್ ಕೊಡಲ್ಲ, ಮಕ್ಳಿಗೆ ಟೈಮ್ ಕೊಡಲ್ಲ, ಇವ್ರ ಮನೆ ಬೇರೆ ಯಾರು ನೋಡ್ಕೋತಾರೆ, ಈ ತರದ ವಿಷಯ ಅಷ್ಟೊಂದು ಸಿಟಿನಲ್ಲಿ ಅಲ್ಲಿ ಒಬ್ರೊಬ್ರು ಮಾತಾಡ್ಕೊಂಡು ಮುಗ್ದೋಗುತ್ತೆ. ಇಟ್ ಡಸಂಟ್ ಸ್ಪ್ರೆಡ್. ಬಟ್ ಈ Tier 2, Tier 3 ಸಿಟೀಸ್ ಅಲ್ಲಿ ಆಲ್ ದೀಸ್ ಸ್ಪ್ರೆಡ್. ಸೊ ಒಂದ್ಸತಿ ಇಫ್ ಯು ಡಿಸೈಡೆಡ್ ನಾನು ಏನಾದ್ರೂ ಮಾಡ್ಬೇಕು ಅಂತ, ಯು ಶುಡ್ ಮೇಕ್ ಶ್ಯೂರ್ ದಟ್ ಇದಕ್ಕೆಲ್ಲ ಕಿವಿ ಮುಚ್ಕೊಂಡು ಹೇಳೋರು ಹೇಳ್ತಾನೆ ಇರ್ತಾರೆ. ಬಟ್ ಯು ನೀಡ್ ಟು ಮೇಕ್ ಶ್ಯೂರ್ ಅಂಡ್ ಟೇಕ್ ಇಟ್ ಪಾಸಿಟಿವ್ಲಿ. ಪಾಸಿಟಿವ್ ಎಕ್ಸಾಂಪಲ್ ಆಗಿ ನಾನು ಇರ್ತೀನಿ ಅಂತ ಡಿಸೈಡ್ ಮಾಡ್ಬೇಕು. ಮೇ ಬಿ ಫಸ್ಟ್ initial days will be very difficult, but nim success nodadmele there will be women who will be influenced by you and might want to follow you. That's true, very true. But adre something eldrigu curious irodenandre, then who are you? What did you do and where is your background from? Because
you studied in Bangalore, you again are a doctor, somewhere based Chikmagalur ಇದೆ, again now settled in Singapore. ಈ ಮಧ್ಯದಲ್ಲಿ you develop hundreds of content and helping a lot of people on cosmetologists, because your skin and hair has become everything. So I think the look and feel is very important ivattu. So something about your background connected with your content creation. So basically, I always knew, I think, that I will be a doctor. Advantara, it was already set in the mind. Maybe because I belong to the generation where doctor, engineer, erade agbeku anta. And maybe, I mean, not that, I didn't want to explore anything else, but our time ali, I had already in school time thought doctor agadu anta. So the line was pretty much, the goal was already set. And so hange I graduated. But once I graduated was when, again, also being in the city, nam appang retire agta ittu. He was going to be 60. And when I just finished graduation, and he said, madhve ಮಾಡ್ಕೊಳ್ಳೋಂಗಿದ್ರೆ ನಾನು ರಿಟೈರ್ಮೆಂಟ್ ಮುಂಚೆ ಮದ್ವೆ ಮಾಡ್ಕೊಂಡ್ಬಿಡು, so that, it gets easier for me. ಏನೇನಿದೆಯೋ ಅವೆಲ್ಲ ಮುಗ್ಸಕ್ ಇನ್ನೂ ಈಸಿ ಆಗುತ್ತೆ ಅಂತ. So by then also, okay, then marriage happened. But then I went to Mumbai to do cosmetology. Cosmetology was a very new concept avaga. So there was dermatology, there was plastic surgery, but cosmetology in Bangalore was not there. So institutes irlilla, there were no cosmetologists as such. And so there was only in Delhi, Mumbai al matra ittu. So I went and did my cosmetology from one of the leading doctors in whole of India. So she's known for that. So our institute al maade. And when I came back to Bangalore, I was one of the very first cosmetologists to begin. This was 10 years ago. Wow. But it's not enough that you've just done a course. So ಅದಾದ್ಮೇಲೆ ತುಂಬಾ ಜನ ಡರ್ಮಟಾಲಜಿಸ್ಟ್ ಮತ್ತು ಪ್ಲಾಸ್ಟಿಕ್ ಸರ್ಜನ್ಸ್ ಜೊತೆ ಕೆಲಸ ಮಾಡಿದೆ. ಲೈಕ್ ಐ ಲರ್ನ್ ಅ ಲಾಟ್ ಫ್ರಮ್ ದೆಮ್. ಸೊ ಯಾವಾಗ ಎಷ್ಟೋ ಸತಿ ಕೋರ್ಸ್ ಮಾಡ್ಬಿಟ್ಟು ವಿ ಥಿಂಕ್ ವಿ ಆಲ್ರೆಡಿ ನೋ ಇಟ್, ನಾವೇ ಶುರು ಮಾಡೋಣ ಅಂತ. ಸೊ ಫಾರ್ ಅಬೌಟ್ 5 years I worked with a lot of dermatologists and plastic surgeons. ಅದಾದ್ಮೇಲೆ was when I felt that maybe I'm ready to have my own practice ಅಂತ. Slowly ಅಲ್ಲರ್ಧ ಮಾಡ್ಕೊಂಡು, and then when we had a lot of patients coming in, we slowly phased out and I started off having my own practice. ಅದನ್ ಬಿಟ್ಟು I used to always see, of course, ಟೈಮ್ ಸಿಕ್ದಾಗೆಲ್ಲ ಬೇರೆ ಏನು ಮಾಡಲ್ವಲ್ಲ, we only scroll. Instagram ಅಲ್ಲಿ ಯಾವಾಗ್ಲೂ ನೋಡ್ತಾ ಇದ್ದೆ. And I used to see a lot of information through influencers and beauty influencers. These were not doctors. So beauty influencers, ಇದನ್ನ ಹಚ್ಕೊಳ್ಳಿ ಸರಿ ಹೋಗುತ್ತೆ, ನಾನು ಇದನ್ನ ಯೂಸ್ ಮಾಡ್ತೀನಿ, ನನ್ನ ಸ್ಕಿನ್ ಇಲ್ಲಿಂದ ಇಲ್ಲಿ ಹೋಯ್ತು, ಹಿಂಗ್ ಟ್ರಾನ್ಸ್ಫಾರ್ಮ್ ಆಯ್ತು. ಅಂಡ್ ಅದು ಎಷ್ಟು ಕ್ಯಾಚಪ್ ಆಗಕ್ ಸ್ಟಾರ್ಟ್ ಆಯ್ತು ಅಂದ್ರೆ, ಪೇಷಂಟ್ಸ್ ಯೂಸ್ ಟು ಕಮ್ ಅಂಡ್ ಸೇ ಐ ಯೂಸ್ ದಿಸ್ ಪರ್ಟಿಕ್ಯುಲರ್ ಬ್ರ್ಯಾಂಡ್, ಬಟ್ ಹಿಂಗಾಯ್ತು ನನ್ಗೆ, ಎಲ್ಲಿಂದ ನಿಮ್ಗೆ ಗೊತ್ತಾಯ್ತು ಅಂದ್ರೆ they would say I saw an influencer using it. That's when I felt that maybe there is a need for a specialist, someone who is in that field, to actually tell you what is good, what is wrong, nim skin ಏನು ಯೂಸ್ ಮಾಡ್ಬೇಕು in a very simple way. Then when I started doing it, I saw there were also other doctors doing it. Tumba jana English ಅಲ್ಲಿ ಮಾಡ್ತಿದ್ರು ಕಾಂಟೆಂಟ್. And when I started doing all this, people used to write to me, ತುಂಬಾ ಬೇಗ ರೀಲ್ಸ್ ಮಾಡ್ತೀರಾ, ಹಿಂಗೆ ಏನೋ ಗೊತ್ತಾಗಲ್ಲ, ಅಥವಾ I'm not able to find this, ನೀವ್ ಹೇಳ್ತಿರೋದು I'm not able to find it in I tier 2 tier 3 cities. ಅವಾಗ ಅನಿಸ್ತು ಯಾಕೆ ಕನ್ನಡನಲ್ಲಿ ಕಾಂಟೆಂಟ್ ಮಾಡಬಾರ್ದು ಅಂತ. ಬಿಕಾಸ್ ಸಿಟಿನಲ್ಲಿರೋರ್ಗೆ ಆಲ್ರೆಡಿ ದೇರ್ಸ್ ಅ ಲಾಟ್ ಆಫ್ ಎಕ್ಸ್ಪೋಜರ್. ಎಷ್ಟು ಜನ ಡಾಕ್ಟರ್ಸ್ ಇದ್ದಾರೆ, ಹಂಗೆ ಡಾಕ್ಟರ್ಸ್ ಬೇಡ, ಅವ್ರು ಎಲ್ಲಿ ಹೋದ್ರು ದೇರ್ ಆರ್ ಶಾಪ್ಸ್, ಅವ್ರಿಗೆ ಏನ್ ಬೇಕೋ ಅಲ್ಲಿ ದೇರ್ ಆರ್ ಪೀಪಲ್ ಹು ವಿಲ್ ಹೆಲ್ಪ್ ದೆಮ್. But then I felt tier 2, tier 3 is where we need to give them that kind of education. Because ಏನಾಗುತ್ತೆ ಅಂದ್ರೆ, especially in skin and hair alva, when there are in India especially ತುಂಬಾ ಜನ steroid abused skin ಆಗಿರುತ್ತೆ. Fairness ಅಂದ್ರೆ ತುಂಬಾ everyone wants to be fair there. So steroid creams ಒಂದ್ ಆಂಟಿ ಯಾರಿಗೋ ಹೇಳ್ತಾರೆ, ಅಥವಾ ಬ್ಯೂಟಿ ಪಾರ್ಲರ್ ಆಂಟಿ ಯಾರಿಗೋ ಹೇಳ್ತಾರೆ. I was seeing that especially in these smaller cities, ಎಲ್ಲಾರ್ ಸ್ಕಿನ್ ವರ್ಷಾನ್ಗಟ್ಲೆ ಈ ತರ ಸ್ಟೀರಾಯ್ಡ್ ಯೂಸ್ ಮಾಡಿ ಹಾಳಾಗಿತ್ತು ಅಂತ. And that's when I started making content in Kannada. And adu antara literally game changer ಆಯ್ತು. ಎಷ್ಟು ಜನ actually I still had patients who would travel overnight bus ಅಥವಾ train journey ಮಾಡ್ಕೊಂಡು ಬಂದು consultation ಮಾಡ್ಕೊಂಡು ಹೋಗ್ತಿದ್ರು. And that was like, it was not because I didn't start off, ನಾನು ಮಾಡಿದ್ದೆ, I wanted to start it as educating someone, but it just turned out to be very overwhelming. Awesome.
I think ಇವತ್ತು ಆಲ್ಮೋಸ್ಟ್ 65,000 ಪ್ಲಸ್ ಫಾಲೋವರ್ಸ್ ನಿಮ್ಗೆ ಇನ್ಸ್ಟಾಲ್ ಇದಾರೆ. ಇನ್ ಟೋಟಲ್ ಅರೌಂಡ್ 1 lakh ಪ್ಲಸ್ ಫಾಲೋವರ್ಸ್ ಇದಾರೆ ನಿಮಗೆ. ಈ ಫಾಲೋವರ್ಸ್ ಎಲ್ಲರೂ ನಿಮ್ಗೆ ಕಾಂಟೆಂಟ್ ಬಿಕಾಸ್ ಆಫ್ ಸ್ಕಿನ್ ಬರ್ತಿದ್ದಾರೆ, ಬಿಕಾಸ್ ಆಫ್ ಹೇರ್ ಬರ್ತಿದ್ದಾರೆ, ನೀವು ಕೊಡ್ತಾ ಇರೋ ಕಾಂಟೆಂಟ್ ಬಗ್ಗೆ ಬರ್ತಿದ್ದಾರೆ. ಮೈ ಚಾಲೆಂಜ್ ವಾಸ್, ಯಾಕೆ ಕಾನ್ಸೆಪ್ಟ್ ಆಫ್ ಫೇರ್ ಅಂಡ್ ಲವ್ಲಿ ಸ್ಟಿಲ್ ಎಕ್ಸಿಸ್ಟ್? ಬಿಕಾಸ್ ಐ ಮೀನ್ ಅದು ಇಲ್ಲ ಅಂತ ಹೇಳಿದ್ರೆ ಹೊರಗೆ ಹೋಗಬಾರ್ದು ಅಂತ ಯಾವ ರೇಂಜ್ ಅಲ್ಲಿ ಮಾಡಿದ್ದಾರೆ ಅಂದ್ರೆ, ಇವ್ರು ಯಾವ ಕಲರ್ ಆರೋ ಇರ್ಲಿ, ಯಾವ ಸ್ಕಿನ್ ಟೋನ್ ಆರೋ ಇರ್ಲಿ, ಫೇರ್ ಅಂಡ್ ಲವ್ಲಿ ಹಚ್ಕೊಂಡೇ ಮನೆಯಿಂದ ಹೊರಗೆ ಹೋಗ್ಬೇಕನ್ನೋ ಒಂದು ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ. ಸೊ ಡು ಯು ರಿಯಲಿ consider that by being a cosmetologist, do you really vote for that? Not at all. In fact, to be honest, ivaga Fair and Lovely ಅವರು ನೇಮ್ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಫೇರ್ ಅನ್ನ ಹೆಸರು ತೆಗೆದ್ಬಿಟ್ಟಿದ್ದಾರೆ. So they are no more Fair and Lovely, so which is a very good thing. And also, as much as we're speaking about feminism, since the world is changing, alva, we see that people of all colors, people of all races are doing so well. And ಯಾರ್ದು ವ್ಯಾಲ್ಯೂ ಕಡಿಮೆ ಆಗಲ್ಲ ಅವ್ರ ಸ್ಕಿನ್ ಕಲರ್ ಇಂದ. ಆಫ್ ಕೋರ್ಸ್ ದಟ್ಸ್ ಅ ವೆರಿ ಸ್ಲೋ ಥಿಂಗ್. ಇನ್ನು ತುಂಬಾ ಜನ ಎಷ್ಟು ಅಡ್ವಾನ್ಸ್ ಆಗಿದ್ರು, ದೇರ್ ಬಿ ಪೀಪಲ್ ವೆರಿ ಎಜುಕೇಟೆಡ್, ಬೇರೆಯವ್ರ ಬಗ್ಗೆ ಮಾತಾಡುವಾಗ ಚೆನ್ನಾಗಿ ಮಾತಾಡ್ತಾರೆ. ಬಟ್ ವೆನ್ ಇಟ್ಸ್ ಲೈಕ್ ಸೇ ಏನು ಇವಾಗ ತುಂಬಾ ಚೆನ್ನಾಗಿ ಕೂಡ ಸ್ಟಡಿಡ್ ಇನ್ ದಿ US, ಸೆಟಲ್ಡ್ ದೇರ್, ಗಾನ್ ಟು ದ ಬೆಸ್ಟ್ ಆಫ್ ಯೂನಿವರ್ಸಿಟೀಸ್ ಇನ್ UK, ಅಲ್ಲೂ ಎಲ್ರು ನೋಡಿರ್ತಾರೆ. ಬಟ್ ದೇ ಸ್ಟಿಲ್ ಕಮ್ ಬ್ಯಾಕ್. ಅವ್ರ ಹೆಣ್ಣು ಹುಡ್ಕೋವಾಗ ದೇ ಸೇ ಐ ವಾಂಟ್ ಅ ಫೇರ್ ಗರ್ಲ್. ಸೊ ದಟ್ ಇಸ್ ಅಂಡ್ ಆಲ್ಸೋ ಇದೇ ಸೇಮ್ ಹುಡ್ಗ ಅವನ್ ಫೇರ್ ಇಲ್ದೇ ಇದ್ರು ಪರವಾಗಿಲ್ಲ, ಟಾಲ್ ಇಲ್ದೇ ಇದ್ರು ಪರವಾಗಿಲ್ಲ, ಆಲ್ ಆಫ್ ದೀಸ್. But again, as an example, there are so many failed marriages of having married only for fairness or someone's beauty. I think one message is, especially when you're looking out for marriage, because I have parents who bring their daughters to me. I have parents who also bring their sons to me, not just daughters, because hudugiru kuda, when they look out for alliances, they do this, saying that ಇವನ್ಗೆ ಅಥವಾ ಇವಳಿಗೆ ಮದುವೆ ಮಾಡ್ತಿದೀವಿ, ಅವ್ನ್ ಸ್ಕಿನ್ ಚೆನ್ನಾಗಿ ಮಾಡಿ, ಅಥವಾ ಫಾರ್ ಹುಡುಗರಿಗೆ ಜಾಸ್ತಿ ಕೂದ್ಲು ಹೋಗ್ತಾ ಇದೆ, ಯಾವ ಹುಡುಗಿನೂ ಒಪ್ಕೋತಾ ಇಲ್ಲ. ಐ ಥಿಂಕ್ ಆಸ್ ಅ ಮೆಸೇಜ್ ಫ್ರಮ್ ಸಮ್ವನ್ ಹೂಸ್ ನಾಟ್ ಜಸ್ಟ್ ಅ ಡಾಕ್ಟರ್, ಫಾರ್ ಸಮ್ವನ್ ಹೂಸ್ ಬೀನ್ ಮ್ಯಾರಿಡ್ ಫಾರ್ ಅ ಡೆಕೆಡ್, ಲುಕ್ಸ್ ಒಂದ್ ಸ್ವಲ್ಪ ದಿನ ಮಾತ್ರ. ಆಫ್ಟರ್ ದಟ್ ಇಟ್ಸ್ ಜಸ್ಟ್ ಅಬೌಟ್ ಯುವರ್ ಕಂಪ್ಯಾಟಬಿಲಿಟಿ ಅಂಡ್ ಹೌ ನೈಸ್ ದ ಪರ್ಸನ್ ಇಸ್. It's really what is on the inside. Adadmele, if the person is not good or yeste chanag horaginda idruno, it's not going to work out. It's going to be a very difficult world. So I think we should start looking beyond that and over that. It's about having, so that's what I always tell people. It's about having healthy skin and healthy hair. And let's not look at fair skin and, straight hair, curly hair. ಎಲ್ರಿಗೂ ಅಷ್ಟೇ, ಅವ್ರಿಗೆ ಏನಿದೆಯೋ, ಲೈಕ್ ಐ ಹ್ಯಾವ್ ಗರ್ಲ್ಸ್ ಹೂ ಕಮ್ ಇನ್ ಹೂ ಹ್ಯಾವ್ ಸ್ಟ್ರೇಟ್ ಹೇರ್ ಸೇಯಿಂಗ್ ನನ್ ಕರ್ಲಿ ಹೆಂಗ್ ಮಾಡೋದು, ಕರ್ಲಿ ಹೇರ್ ಸ್ಟ್ರೇಟ್. ಸೊ ಐ ಥಿಂಕ್ ವಿ ಶುಡ್ somehow start accepting ourselves and the others as they are. The other side is always greener. Always. In fact, you raised one of the word which you used was compatibility. So I would like to take the same point, because again agate prati manayallu compatibility issue on different grounds irutte. But as I talk so much about business, ನಾನು ಆ ಆಂಗಲ್ ಅಲ್ಲೇ ನೋಡ್ತೀನಿ. ಇವತ್ತು ಯು ಆರ್ ಒನ್ ಆಫ್ ಅ ಸಕ್ಸಸ್ಫುಲ್ ಆಂಟರ್ಪ್ರಿನರ್, ಯು ಆರ್ ಅ ಡಾಕ್ಟರ್, ಯು ಆರ್ ಅ ಕಾಂಟೆಂಟ್ ಕ್ರಿಯೇಟರ್, ಯು ಆರ್ ಅ ಮದರ್ ಆಫ್ 2 kids, ಆಲ್ಸೋ ಯು ಆರ್ ಸೆಲ್ಡ್ ಇನ್ ಸಿಂಗಾಪುರ್. ಅಲ್ಲೂ ನೀವು ಆನ್ಲೈನ್ ಕನ್ಸಲ್ಟೇಷನ್ ತಗೊಂತೀರಾ, ಅಲ್ಲಿ ವರ್ಕಿಗೂ ಸಪೋರ್ಟ್ ಮಾಡ್ತೀರಾ. ಮೈ ಕ್ವೆಶ್ಚನ್ ಇಸ್, ಐ ವಾಂಟ್ ಟು ಸಿ ಹೂಸ್ ಯುವರ್ ಹಸ್ಬೆಂಡ್ ದೆನ್, ಬಿಕಾಸ್ ಇಸ್ ಇಟ್ ಸೋ ಮಚ್ ಕಂಪ್ಯಾಟಿಬಿಲಿಟಿ ರಿಕ್ವೈರ್ಡ್? ಬಿಕಾಸ್ ಏನಾಗುತ್ತೆ, ಪ್ರತಿ ಮನೇಲೂ ದೊಡ್ಡ ಕ್ವೆಶ್ಚನ್ ಇರುತ್ತೆ, ಹಾಗಿದ್ರೆ ಮನೆ ಯಾರು ನೋಡ್ಕೊಂತಾರೆ, ಅಡ್ಗೆ ಯಾರು ಮಾಡ್ತಾರೆ? My question is, what is the compatibility which is required, or to what extent the support has to match so that even both can work together? To what extent ant helake agala. So compatibility andre, you both don't have to think alike. Your views can be very different. In fact, different views idrane better. You get each other's perspective. You can take the best out of it. But you definitely need someone who understands and who's supportive. And munche heldangene, as much as ನಮ್ಮ ಅಪ್ಪ ಅಮ್ಮ ಎಷ್ಟು ನಂಗೆ ಸಪೋರ್ಟ್ ಮಾಡಿದಾರೋ ಟು ರೀಚ್ ವೇರ್ ಐ ಆಮ್, it wouldn't be possible without a supportive husband at all. Appa amma support madidru, if my partner is not supportive, it's all going to go back to zero again. Again, mane yaar nodkotare, so it's again, nan mane matra alla, ibru manenu adu. Maklin yaar nodkotare, nam ibru maklu. Exactly. And parents yaar nodkotare, equally both of us will take care of it. So we should understand that family idaga, it's no longer the head of the family. It is about being a family together. And if you want your family to grow, it's not that you grow alone.
You make sure that each person in the family grows. Without that, and also, this is for men. Men are always about ಎಷ್ಟು ಫೈನಾನ್ಸ್, ಎಷ್ಟು ಉಳಿಸ್ತೀವಿ, ಎಷ್ಟು ಅದು ಇದು ಸೇವಿಂಗ್ಸ್, ಇನ್ವೆಸ್ಟ್ಮೆಂಟ್. Your investments and your savings can only go up if there's another income coming in by your extremely educated and smart wife. ಅಷ್ಟೊಂದೆಲ್ಲ ನೋಡ್ಕೋತಾರೆ ಅಂದ್ರೆ ಡೆಫಿನೆಟ್ಲಿ if she's doing something on her own or even if she's working, she can do equally well. And ಅದೊಂದು ಚಾನ್ಸ್ ಮನೆಯಲ್ಲಿ ಹುಡುಗಿರಿಗೆ ಹೆಣ್ಮಕ್ಳಿಗೆ ಕೊಟ್ರೆ ಅವ್ರಿಗೆ ಸರ್ಪ್ರೈಸ್ ಆಗುತ್ತೆ ಟು ಸಿ ಟು ವಾಟ್ ಎಕ್ಸ್ಟೆಂಟ್ ದೇ ಕ್ಯಾನ್ ಗ್ರೋ, ಬಿಕಾಸ್ ದೇ ಆರ್ ಸೋ ಯೂಸ್ ಟು ಇಟ್ ಅಲ್ವಾ, ವಿತ್ ಆಲ್ ದೀಸ್ ಜಡ್ಜ್ಮೆಂಟ್ಸ್ ಅಂಡ್ ಎವ್ರಿಥಿಂಗ್ ಕಮಿಂಗ್ ಇನ್. ನಾನು ಏನಾದ್ರು ಮಾಡ್ತೀನಿ ಅಂದ್ರೆ ದ ಫಸ್ಟ್ ಥಿಂಗ್ ಇಸ್ ನಾನು ಇದನ್ನ ಮಾಡ್ಕೊಂಡು, women always feel that ನನ್ನ ಮನೇನು ನೋಡ್ಕೋಬಹುದಾ, ನನ್ನ ಮಕ್ಳನ್ನ ಯಾರು ನೋಡ್ಕೋತಾರೆ, ಆಲ್ ಆಫ್ ದಟ್ ಇಸ್ ಸ್ಟಿಲ್ ದೇರ್ ಅಂಡ್ ದೇ ಡೋಂಟ್ ವಾಂಟ್ ಟು ಫೇಲ್. ನಾನು ಅಕಸ್ಮಾತ್ I've taken the first step in spite of all the doubts. They don't want to fail. They'll give it their best. True. So I think the husband has to be very cooperative and supportive. Indianally, for me, my husband has been extremely supportive and support ginta innu, he's always told me, adge neen ಮಾಡಬೇಕಾಗಿಲ್ಲ, ನೀನ್ ಇಷ್ಟೊಂದು ಓದಬೇಕಾಗಿಲ್ಲ ಅಡ್ಗೆ ಮಾಡ್ಬೇಕಾಗಿದ್ರೆ, that's something anyone can do. So back in India, we had a lot of support with having ಮನೆಗೆ ಬಂದು ಅಡ್ಗೆ ಮಾಡಕ್ ಹೋಗ್ತಿದ್ರು, ಮಕ್ಳನ್ನ ನೋಡ್ಕೊಳಕ್ ಒಬ್ರಿದ್ರು, ಅಂಡ್ ಅದಿತ್ತು. ಇಲ್ಲಿ ಸಿಂಗಾಪುರ್ ಅಲ್ಲಿ ಅದಿರಲ್ಲ, ಇಟ್ಸ್ ನಾಟ್ ಸೋ ಈಸಿ. ದಟ್ಸ್ when he pitches in. He will cook, but again, ನಾನು ಅದು ಚೆನ್ನಾಗಿದೆಯೋ ಇಲ್ವೋ ನಾನು ತಿನ್ಬೇಕು. He does most of the cleaning and he's always been supportive that way. ನೀನ್ ಓದಿರೋದು ಏನಕ್ಕೆ, ನೀನ್ ಇಷ್ಟೊಂದು ನಿಂಗೆ ಇಷ್ಟು ಪೊಟೆನ್ಶಿಯಲ್ ಇರೋದು not to be just in the kitchen or just to be doing these things. You have more to do. ಅದನ್ನ ಮಾಡಕ್ಕೆ ಬೇರೆಯವ್ರನ್ನ ಇಟ್ಕೊಳ್ಳೋಣ, ಯು ಕ್ಯಾನ್ ಕಂಟಿನ್ಯೂ ಟು ಡೂ ವಾಟ್ ಯು ಲೈಕ್ ಟು ಡೂ ಅಂತ. Awesome. I think ಈ ಇಂಟರ್ವ್ಯೂ ಮೇ ಬಿ ಅವರು ಇದ್ದಿದ್ರೆ ಕಂಪ್ಲೀಟ್ ಆಗ್ತಿತ್ತೇನೋ, because husband out there or men out there, I think this is something which we need to learn, including me, because there is a message for sure. ಓದಿದರೆ ಅಂತಾನೆ ಮಾಡ್ಬೇಕು ಅಂತಿಲ್ಲ, but as she was rightly conveying that it is important that freedom is there. ನಾನು ಇದೀನಿ ಅನ್ನೋ ಕಾನ್ಫಿಡೆನ್ಸ್ ಕೊಟ್ಟಾಗ ಅವ್ರಿಗಿರೋ ನಂಬಿಕೆ ಮತ್ತೆ ಖುಷಿ ಬೇರೆ ಏನ್ ಮಾಡಿದ್ರು ಕೆಲವು ಸತಿ ಬಂದಿರಲ್ಲೇನೋ. ಐ ಥಿಂಕ್ ದಟ್ಸ್ ಅ ವೆರಿ ವ್ಯಾಲಿಡ್ ಪಾಯಿಂಟ್ ವಿಚ್ ಯು ಆರ್ ಕನ್ವೇಯಿಂಗ್. ಬಟ್ ಲೆಟ್ ಮಿ ಪುಟ್ ಇಟ್ ದಿಸ್ ವೇ, ಎಲ್ಲಾರು ಇವತ್ತು ಹೆಣ್ಮಕ್ಳು ಓದಿರ್ಲೇಬೇಕಿಲ್ಲ, ಅಥವಾ ಓದಿಲ್ದೆ ಮದ್ವೆನೂ ಆಗಿರ್ತಾರೆ, ಕೆಲವು ಕೆಲಸ ಮಾಡೋ ಆಪ್ಷನ್ ಇರುತ್ತೆ. ಇನ್ಫ್ಯಾಕ್ಟ್ I was listening to one of the quote, which I heard it from one of a person, which was very important ಅನ್ನಿಸ್ತು. ಗಂಡಸರು ಮನೇಲಿ ಏನಾದ್ರು ಒಂದು ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ, ಹೊಸದಾಗಿ ಏನಾದ್ರು ವೆಂಚರಿ ಕೈ ಇಡ್ತೀನಿ ಅಂದ್ರೆ, ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ, ಹೆಣ್ಮಕ್ಳು ಅವ್ರ ಜುವೆಲ್ಸ್ ಕೊಡ್ತಾರೆ, ಗೋಲ್ಡ್ ಕೊಡ್ತಾರೆ, ಇದ್ ಬದ್ ಆಪ್ಷನ್ಸ್ ಎಲ್ಲ ಕೊಟ್ಬಿಟ್ಟು ವಿ ಆರ್ ಓಕೆ ವಿತ್ ಇಟ್, ನೀವು ಪ್ರೊಸೀಡ್ ಮಾಡು, ಇನ್ನೇನಾದ್ರು ಹೆಲ್ಪ್ ಬೇಕಾ ಅಂತ ಕೇಳ್ತಾರೆ. ಅದೇ ಹೆಣ್ಮಕ್ಳು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಫಸ್ಟ್ ಕ್ವೆಶನ್ ನಿಂಗ್ ಆಗತ್ತಾ ಅಂತ ಕೇಳ್ತಾರೆ. ದೇರ್ ಇಸ್ ಅ ಹ್ಯೂಜ್ ಗ್ಯಾಪ್. ಮಾಡ್ಬೇಕಾ, ಆಗತ್ತಾ, ವೈ ಇಸ್ ದ ಕೇಪಬಿಲಿಟಿ ಅಂದ್ರೆ ಗಂಡಸರು ಸ್ಟಾರ್ಟ್ ಮಾಡಬೇಕಾದ್ರೆ ಏನ್ ಬೇಕು ಅಂತ ಕೇಳಬೇಕಿದ್ರೆ, ಹೆಂಗಸರು ಸ್ಟಾರ್ಟ್ ಮಾಡ್ಬೇಕಾದ್ರೆ ಯಾಕೆ ಮಾಡ್ಬೇಕು ಅಂತ ಕೇಳೋ ಹಾಗಿದ್ರೆ, ದೀಸ್ ಆರ್ ಟೂ ವೆರಿಡ್ ಕ್ವೆಶನ್ ವಿಚ್ ಆರ್ ಕಮಿಂಗ್. ಬಟ್ ಆ ಮೆಂಟಾಲಿಟಿ ಇವತ್ತಿಗೂ ಇದೆ. ಬಟ್ ನಾನ್ ನೋಡೋ ಆಂಗಲ್ ಏನಂದ್ರೆ, ಇರ್ರೆಸ್ಪೆಕ್ಟಿವ್ ಆಫ್ ಇಟ್, ನೀವು ಓದಿ ಕೆಲಸನೇ ಮಾಡ್ತಿರೋ, ಬಿಸ್ನೆಸ್ ಮಾಡ್ತಿರೋ, ಅಟ್ ದ ಎಂಡ್ ಆಫ್ ದಿ ಡೇ ಮನೇಲಿ ಕೆಲಸ ಮಾಡೋದು ಇಸ್ ಈಕ್ವಲ್ ಇನ್ ಟು ಯುವರ್ ಜಾಬ್. ಹೊರಗಡೆ ಎಷ್ಟು ಕೆಲಸ ಮಾಡ್ತಾರೆ 10 times ಮಚ್ ಮೋರ್ ಟ್ರಬಲ್ ಇಲ್ಲಿ. ಅದೆಲ್ಲದನ್ನು ಮಕ್ಳು ನೋಡ್ಕೊಂಡು, ಫ್ಯಾಮಿಲಿ ನೋಡ್ಕೊಂಡು, ಮನೆ ನೋಡ್ಕೊಂಡು, ಇಟ್ಸ್ ನಾಟ್ ಈಸಿ. ಮೈ ಕ್ವೆಶನ್ ಇಸ್, ಡೋಂಟ್ ಯು ಥಿಂಕ್ ಇಟ್ ಇಸ್ ಟೈಮ್ ವಿ ಚೇಂಜ್ ಇಟ್ ಅಂಡ್ ಕನ್ವೆ ದಟ್ ಹ್ಯಾಸ್ ಟು ಬಿ ಅ ಪೇಡ್ ಜಾಬ್? Every wife have to be paid salary. Will you agree with that? 100%. ನಾನು ಯಾವಾಗ್ಲೂ ಹೇಳ್ತೀನಿ, there are a lot of people, it's not that ಅವ್ರ ಮನೆಯಲ್ಲಿ ಇದಾರೆ because they are not educated ಅಥವಾ they are not capable ಅಂತ ಅವ್ರ ಮನೇಲಿಲ್ಲ. They choose to be at home. There are a lot of women who feel that I like to be a homemaker ಅಂತ. And ಅವರಿಗೆ I always tell them, like I know a lot of friends and family, I say, ನಿಮ್ಮಷ್ಟು ಕೆಲಸ ಯಾರಿಗೂ ಮಾಡಕ್ಕಾಗಲ್ಲ ಅಂತ. ಲೈಕ್ ದೇರ್ ಪೇಷನ್ಸ್ ಅಂಡ್ ಪರ್ಸಿವರೆನ್ಸ್ ಇದೆಯಲ್ಲ, ಇಟ್ಸ್ ಜಸ್ಟ್ ನಾಟ್ ಪಾಸಿಬಲ್. ಟು ಬಿ ವೆರಿ ಆನೆಸ್ಟ್, ಇಟ್ಸ್ ಈಸಿಯರ್ ಟು ವರ್ಕ್ ಔಟ್ಸೈಡ್. ಎಲ್ಲ ಬಿಟ್ಬಿಟ್ಟು ಹೊರಗಡೆ ಹೋಗಿ ಅಲ್ಲಿ ಇದ್ ಮಾಡೋದು, ಮನೆಯಲ್ಲಿ ಮಕ್ಳನ್ನ ನೋಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ವಿತ್ ಆಬ್ಸಲ್ಯೂಟ್ಲಿ ನೋ ಥ್ಯಾಂಕ್ಫುಲ್ನೆಸ್ ಅಂಡ್ ಗ್ರಾಟಿಟ್ಯೂಡ್. ನೋಬಡಿ ಕಮ್ಸ್ ಹೋಮ್ ಅಂಡ್ ಅಮ್ಮ ಸರ್ವ್ ಮಾಡಿದ ತಕ್ಷಣ ಯಾರು ಥ್ಯಾಂಕ್ಸ್ ಅಮ್ಮ ನೀನ್ ಇವತ್ತು ನಂಗೆ ಅಡ್ಗೆ ಮಾಡಿದ್ಯಾ ಅಂತ ಹೇಳಲ್ಲ, ಅಥವಾ ಗಂಡ ಬಂದ್ಬಿಟ್ಟು ಥ್ಯಾಂಕ್ಸ್ ನನ್ನ ಮಕ್ಳನ್ನ ಇವತ್ತು ನೋಡಿದ್ಯಾ ಅಂತ ಹೇಳಿ ಯಾರು ಹೇಳಿ. ದೇರ್ ಇಸ್ ಜಸ್ಟ್ ನೋ ಮ್ಯಾನ್ ಹೂಸ್ ಗೋಣ ಸೇ ದಟ್.
ಅಥವಾ ಅತ್ತೆ ಮಾವ ನೀನ್ ನನ್ನ ನೋಡ್ಕೊಂಡಿದ್ಯಾ, ಅಟ್ಲೀಸ್ಟ್ ಅದಾದ್ರೂ ಹೇಳ್ಬೋದೇನೋ, ದಟ್ ನೋಡ್ಕೊಂಡಿದ್ಯಾ ನನ್ನ ಅಂತ. ಅವ್ರ ಪೇರೆಂಟ್ಸ್ ಆಲ್ಸೋ ಮೈಟ್ ಸೇ ದಟ್. ಬಟ್ ಅದನ್ ಬಿಟ್ಟು ಇಟ್ಸ್ ದ ಮೋಸ್ಟ್ ಥ್ಯಾಂಕ್ಲೆಸ್ ಜಾಬ್ ಅಂಡ್ ದ ಮೋಸ್ಟ್ ಡಿಫಿಕಲ್ಟ್ ಜಾಬ್. And I think there should definitely be a rule that they have to be paid anta. In fact, it's so easy alva. People look down upon them saying nee idi dina ಏನು ಮಾಡಿದೆ anta. But one day, just one day if we spend doing everything that a homemaker does, then we'll know ad namaga ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ. It's very difficult. ನಾನು ಅಡಿಗೆ ಮಾಡಿದೆ, ಒಂದೇ ಒಂದ್ಸತಿ ಅವಳು ರೌಂಡ್ ದೋಸೆ ಕೇಳಿದ್ಲು. ಆ ಶೇಪ್ ಇನ್ನು ನನ್ಗೆ ಅಸೆಸ್ ಮಾಡಕ್ ಆಗ್ತಿಲ್ಲ ವೆದರ್ ಇಟ್ ಇಸ್ ರೌಂಡ್ ಅಂತ. ಸೊ ಅದ್ ಅಸೆಸ್ ಮಾಡೋದಕ್ಕಾಗದೆ ಹಂಚಿನ ಫುಲ್ಲು ಹಾಕಿದೆ, ಸೊ ದಟ್ ಹಂಗಾದ್ರೂ ರೌಂಡ್ ಬರ್ಲಿ ಅಂತ. ಸೊ ದಟ್ಸ್ ಎಕ್ಸಾಕ್ಟ್ಲಿ ವೇರ್ ವಿ ಆರ್ ಸ್ಟ್ಯಾಂಡಿಂಗ್ ಟುಡೇ. ಅಂಡ್ ಒನ್ ಮೀಲ್ ಐ ಕುಡಂಟ್ ಕುಕ್. ಸೊ ವೆನ್ ದೇ ಡೂ ಇಟ್ ಸೋ ಮಚ್, ಐ ಥಿಂಕ್ ದೆರ್ ಈಸ್ ಅ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. ಐ ಥಿಂಕ್ ಇವತ್ತು ಮೇ ಬಿ ವಿ ಕ್ಯಾನ್ ಸ್ಟಿಲ್ ಪಾಸ್ ಅ ರೂಲ್ ದಟ್ ಮನೇಲಿ ಹೆಣ್ಮಕ್ಳು ಕೆಲಸ ಮಾಡ್ತಿದ್ದೀರಾ ಅಂದ್ರೆ, ಮನೆ ನೋಡ್ಕೊಂತಿದ್ದೀರಾ ಅಂದ್ರೆ, ಕಂಪಲ್ಸರಿ ಪರ್ ಮಂತ್ ಅಟ್ ದಿ ಎಂಡ್ ಆಫ್ ದಿ ಡೇ ನಿಮ್ ಹಸ್ಬೆಂಡ್ ಸ್ಯಾಲರಿ ತಗೊಂಡಂಗೆ ನೀವು ಸ್ಯಾಲರಿ ತಗೋಬೇಕು ಅಂತ ಮೇ ಬಿ ಪ್ರಪೋಸ್. ಅಂಡ್ ಇಟ್ ಇಸ್ ಮ್ಯಾಂಡೇಟ್. ನೀವು ತಗೊಂತಿಲ್ಲ ಅಂದ್ರೆ ಅಥವಾ ತಗೊಂಡ್ರೆ ಅವ್ರು ಒಪ್ಕೊಂತಿಲ್ಲ ಅಂತ ಹೇಳಿದ್ರೆ ಸ್ಟ್ರೈಕ್ ಮಾಡಿ. ಎಷ್ಟೊಂದು ವಿಷಯ ಸ್ಟ್ರೈಕ್ ಮಾಡಕ್ ನಿಮಗೆ ಚೆನ್ನಾಗೇ ಗೊತ್ತಿರುತ್ತೆ. ಲೆಟ್ ದಿಸ್ ಬಿ ಅ ರೀಸನ್ ಫಾರ್ ಯು ಟು ಗೋ ಆನ್ ಸ್ಟ್ರೈಕ್. ಸ್ಯಾಲರಿ ತಗೊಳ್ಳಿ, ನೀವ್ ಅದ್ರಲ್ಲಿ ಹೇಗ್ ಖರ್ಚು ಮಾಡ್ತೀರಾ ಯಾರು ಕೇಳ್ಬಾರ್ದು. ದಟ್ಸ್ ಮೈ ಮ್ಯಾಂಡೇಟ್. ಯಾಕೆಂದ್ರೆ ಈಗ ನಾನು ದುಡ್ಡು ಕೊಟ್ಮೇಲಿಂದ ಎಲ್ಲೋಯ್ತು ಡಸಂಟ್ ಮ್ಯಾಟರ್. When men are spending, there's no rule salary, of understanding. You make use of it. Exactly. ಅದ್ ಹೇಗ್ ಖರ್ಚು ಮಾಡ್ತೀವಿ. ಅಂಡ್ ಮೋರ್ ಓವರ್ ಅದ್ ಮನೆಗ್ ಬರಬಾರ್ದು. ನೀವು ಪರ್ಸನಲ್ ಖರ್ಚಿಗೆ ಅದ್ ಹೆಂಗಾರು ಯೂಸ್ ಮಾಡಿ, ಅದ್ ಅಕೌಂಟ್ ಇರಬಾರ್ದು. ಇಫ್ ದೀಸ್ ಟೂ ಥಿಂಗ್ಸ್ ಆರ್ ಡನ್, ಮೇ ಬಿ ವಿಮೆನ್ ಆಲ್ಸೋ ವಿಲ್ ಬಿ ಹ್ಯಾಪಿಯರ್ ವರ್ಕಿಂಗ್. ಬಿಕಾಸ್ ಪ್ರತಿ ಸತಿ ಅಷ್ಟು ಕೆಲಸ ಮಾಡಿ ಎಂಡ್ ಆಫ್ ದಿ ಮಂತ್ ಅಲ್ಲಿ ನನಗೆ ಗ್ರಾಸರಿಗೆ ದುಡ್ಡು ಕೊಡಿ, ನನ್ ಖರ್ಚಿಗೆ ದುಡ್ಡು ಕೊಡಿ, ಬಟ್ಟೆಗೆ ದುಡ್ಡು ಕೊಡಿ. ವೈ ಶುಡ್ ವಿ ಆಸ್ಕ್ ದಟ್? ಡೆಫಿನೆಟ್ಲಿ ನಾಟ್. As much as your business planning ಅಥವಾ ವರ್ಕ್ ಅಲ್ಲಿ ಏನಾದ್ರು ಪ್ಲಾನಿಂಗ್ ಇರುತ್ತೋ, ಇಟ್ ಟೇಕ್ಸ್ ಅ ಲಾಟ್ ಆಫ್ ಪ್ಲಾನಿಂಗ್. ಹೆಂಗ್ ಮನೆ ನೋಡ್ಕೋಬೇಕು ಅಂತ ಇಟ್ಸ್ ನಾಟ್ ಈಸಿ. ಬರೀ ಒಂದ್ ವಾರಕ್ಕೆ ಇಫ್ ಯು ಹ್ಯಾವ್ ಟು ಪ್ಲಾನ್ ಎವ್ರಿ ಮೀಲ್, ವಿ ವೋಂಟ್ ಬಿ ಏಬಲ್ ಟು ಡೂ ದಟ್. ಆ ಮೀಲ್ಸ್ ಪ್ಲಾನ್ ಮಾಡಿ ಅದನ್ನೇ ತಗೊಂಡ್ ಬಂದು ವಿತೌಟ್ ಹ್ಯಾವಿಂಗ್ ಎನಿ ಪ್ರಾಬ್ಲಮ್ಸ್ ಅದನ್ನ ಮಾಡ್ತಾರಲ್ಲ, ಐ ಥಿಂಕ್ ದೇ ರಿಯಲಿ, ವಿ ಶುಡ್ ಬಿ ವೆರಿ ಗ್ರೇಟ್ಫುಲ್ ಟು ಪೀಪಲ್ ಹೂ ಡೂ ದಟ್ ಅಲ್ವಾ. ಸೊ ಇನ್ ಫ್ಯಾಕ್ಟ್ ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡ್ತಾರೆ, ದ ವೇ ಯು ಆರ್ ಟೆಲಿಂಗ್. And obviously, yes, planning about the house is all about the management. Labor issue handle ಮಾಡ್ತಾರೆ, because ಅವ್ರಷ್ಟು ಮಾಡೋದಕ್ಕೆ ಬರಲ್ಲ. Saving management, excellent, because they know how to save. And in fact, conflict management, husband ಇಂದ ಹಿಡಿದು ಮಕ್ಕಳಿಂದ ಹಿಡಿದು ಗ್ರ್ಯಾಂಡ್ ಪೇರೆಂಟ್ಸ್ ಎಲ್ಲದನ್ನು ಮ್ಯಾನೇಜ್ ಮಾಡ್ತಾರೆ. And finally, the most important part is, ಇದೆಲ್ಲ ಆದ್ಮೇಲೂ ಮನೆಗ್ ಬಂದ್ಮೇಲೆ ಕೋಪ ಮಾಡ್ಕೊಂಡಿದ್ದು, they still have a smile to say that it's okay. I think a patience ಇದೆಲ್ಲ, nothing like that. And so I think hats off to all of them for that. Match up to everyone's expectation and cater to everyone is not something that is easy at all. Very true. But ಈಗ ಅವ್ರು ಅಷ್ಟು ಕೆಲಸ ಮಾಡಿ, so is there any other option? Because I wanted to understand, you were a content creator. So being a content creator during pandemic, ಮನೆಯಲ್ಲೇ ಕುತ್ಕೊಂಡು when you were able to make it, ಎಷ್ಟೋ ಜನಕ್ಕೆ ಅಡ್ಗೆ ಮಾಡೋದ್ ಚೆನ್ನಾಗಿ ಬರುತ್ತೆ, ಎಷ್ಟೋ ಜನಕ್ಕೆ ಆರ್ಟ್ ವರ್ಕ್ ಬರುತ್ತೆ, ಎಷ್ಟೋ ಜನಕ್ಕೆ ಲ್ಯಾಂಗ್ವೇಜ್ ಚೆನ್ನಾಗಿರುತ್ತೆ, ಎಷ್ಟೋ ಜನಕ್ಕೆ ಕನ್ನಡನೇ ಚೆನ್ನಾಗಿ ಮಾತಾಡ್ತಾರೆ. ಕೆನ್ ಯು ಗಿವ್ ಸಮ್ ಟಿಪ್ಸ್ ವೇರ್ ಅವ್ರ ಮನೆಯಲ್ಲೇ ಕುತ್ಕೊಂಡು ಅವ್ರ ಫ್ರೀ ಟೈಮ್ ಅಲ್ಲಿ ಅವ್ರ ಭಗವದ್ಗೀತೆ ಹೇಳ್ಕೊಡೋದಾಗ್ಬೋದು, ಅಥವಾ ಡ್ಯಾನ್ಸ್ ಹೇಳ್ಕೊಡೋದಾಗ್ಬೋದು, ಅಥವಾ ಸಾಂಗ್ ಹೇಳ್ಕೊಡೋದಾಗ್ಬೋದು, ಅಥವಾ ಕುಕ್ ಮಾಡೋದೇ ಹೇಳ್ಕೊಡೋದಾಗ್ಬೋದು. ಕೆನ್ ಯು ಗಿವ್ ಸರ್ಟನ್ ಟಿಪ್ಸ್ ವೇರ್ ಇವರು ನಾಳೆ ಒಂದು ಕಾಂಟೆಂಟ್ ಕ್ರಿಯೇಟರ್ ಆಗಿ ಅರ್ನ್ ಮಾಡೋ ಕೆಪಾಸಿಟಿನ, ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ನ ಬಿಲ್ಡ್ ಮಾಡ್ಕೊಳೋದಕ್ಕೆ ಕೆನ್ ಯು ಗಿವ್ certain tips? Definitely. So there is no one who has no strengths. Ellarallu ಏನೋ ಒಂದು ಸ್ಟ್ರೆಂತ್ ಇದ್ದೇ ಇರುತ್ತೆ. If I was a homemaker, my strength could be cooking. ನೀವ್ ಹೇಳ್ದಂಗೆ, my strength could be that I'm actually handling conflicts between them so well. ಇವಾಗ ಎಷ್ಟು ಜನ ಕಾಂಟೆಂಟ್ ಕ್ರಿಯೇಟರ್ಸ್ ವಿತ್ ಡಿಫ್ರೆಂಟ್ ಟಾಪಿಕ್ಸ್ ಬಗ್ಗೆ ಮಾಡ್ತಾರೆ ಅಂದ್ರೆ, there are people who do only child care. ಮಕ್ಕಳ ಜೊತೆ ಹೆಂಗ್ ಮಾತಾಡೋದು, how you don't really become that aggressive parent, gentle parenting ಹೆಂಗ್ ಮಾಡೋದು, ಅಂಡ್ ಮನೆಯಲ್ಲಿ ಮಕ್ಕಳಿಗೆ ಹೌ ಟು ಕೀಪ್ ದಮ್ ಎಂಗೇಜ್ಡ್, ಏನೋ ಆಕ್ಟಿವಿಟೀಸ್ ಮಾಡಿಸೋದು, ವಾಟ್ ಕೈಂಡ್ ಆಫ್ ಗೇಮ್ಸ್ ಯು ಕ್ಯಾನ್ ಪ್ಲೇ. ಸೊ ದೇರ್ ಆರ್ ಪೀಪಲ್ ಹೂ ಕಾಂಟ್ ಥಿಂಕ್. ಸೊ ನನ್ಗೆ ಒಂದಿನ ಬಿಟ್ರೆ ಒಂದಿನ ಮಾಡ್ತೀನಿ. ಇಫ್ ಇಟ್ಸ್ ದ ಥರ್ಡ್ ಡೇ, ಐ ಡೋಂಟ್ ನೋ ವಾಟ್ ಟು ಡೂ. ಅಂಡ್ ಮೇ ಬಿ ಐ ಆಲ್ರೆಡಿ ಫಾಲೋ ಸಚ್ ಪೀಪಲ್. ಮಕ್ಕಳನ್ನ ಎಂಟರ್ಟೈನ್ ಮಾಡಕ್ಕೆ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ದಟ್ ದೇ ಪುಟ್, ಅಂಡ್ ಐ ಆಕ್ಚುಲಿ ಫಾಲೋ ದಟ್ ಅಂಡ್ ಡೂ ದಟ್ ವಿತ್ ಮೈ ಕಿಡ್ಸ್. ಮಕ್ಳಿಗೆ ಫುಲ್ ಖುಷಿ ಆಗುತ್ತೆ, ಅಮ್ಮ ನನ್ನ ಜೊತೆ ಇವತ್ತು ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರು ಅಂತ. ಡೂ ದಟ್. ಕುಕಿಂಗ್ ಆದ್ರೂ ಮಾಡ್ಬೋದು. ದೇರ್ ಆರ್ ಪೀಪಲ್ ಹೂ ಆರ್ ವೆರಿ ಕ್ರಿಯೇಟಿವ್. ಸೊ ಕ್ರಿಯೇಟಿವ್ ಆಗಿ ಏನಾದ್ರು ಮಾಡ್ಬಿಟ್ಟು, ದೇರ್ ಆರ್ ಪೀಪಲ್ ಹೂ ಡೂ ಕ್ರಾಶೆ,
ಅದ್ ಮಾಡ್ತಾರೆ, ಅದನ್ನ ಹೇಳ್ಕೊಡ್ತಾರೆ. ದ ಪೀಪಲ್ ಹೂ ಟೀಚ್ ಪೇಂಟಿಂಗ್ ಸ್ಟೆಪ್ ಬೈ ಸ್ಟೆಪ್. ಇವಾಗ ಆಲ್ಸೋ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂದ್ರೆ ನೀವು ಸ್ಟೆಪ್ ಬೈ ಸ್ಟೆಪ್ ಅರ್ಧ ಗಂಟೆ ವಿಡಿಯೋ ಮಾಡಿದ್ರು ಯು ಕ್ಯಾನ್ ಎಡಿಟ್ ಇಟ್ ಇಂಟು ಸಮಥಿಂಗ್ ದಟ್ಸ್ 1 minute or 2 minutes. ಸೊ ಈ ಎಡಿಟಿಂಗ್ ಟೂಲ್ಸ್, ಯು ಡೋಂಟ್ ನೀಡ್ ಟು ಬಿ ಅನ್ ಎಂಜಿನಿಯರ್ ಆರ್ ಅನ್ IT person ಟು ನೋ ದಟ್. ಇವಾಗ ಎಷ್ಟು ಈಸಿ ಮಾಡಿದ್ದಾರೆ ಅಂದ್ರೆ, ಎಸ್ಪೆಷಲಿ ಸೇ ಇನ್ಸ್ಟಾಗ್ರಾಮ್ ಪ್ಲಾಟ್ಫಾರ್ಮ್, ನೀವ್ ಏನಾದ್ರೂ ಮಾಡ್ಬಿಟ್ಟು ಎಡಿಟಿಂಗ್ ಆರಾಮಾಗಿ ಮಾಡಿ. ಅಂಡ್ ಆಲ್ಸೋ ನೀವು ಯೂಟ್ಯೂಬ್ ಹೋದ್ರೆ ದೇ ಟೀಚ್ ಯು ಹೌ ಟು ಡೂ ದ ಎಡಿಟಿಂಗ್. ನಿಮ್ಗೆ 1 ತಿಂಗಳು ಕಷ್ಟ ಆಗ್ಬೋದು, ಬಟ್ ಆಫ್ಟರ್ ದಟ್ ಯು ಕ್ಯಾನ್ ಜಸ್ಟ್ ಪಿಕ್ ಅಪ್ ಫ್ರಮ್ ದೇರ್. ಕಾಂಟೆಂಟ್ ಕ್ರಿಯೇಷನ್ ಮಾಡ್ಬೋದು. ಅಂಡ್ ಯು ನೆವರ್ ನೋ ಟು ವಾಟ್ ಲೆವೆಲ್ ಇಟ್ ಕ್ಯಾನ್ ಟೇಕ್ ಯು. ಐ ಹವ್ ಸೀನ್ ಪೀಪಲ್ ಸುಮ್ನೆ ನೀವು ಹೇಳ್ದಂಗೆ ಅಡ್ಗೆದು ಹಾಕ್ತಿದ್ರು. Now they've done home catering. Home catering, and they've gone one step further and started a cloud kitchen. Oh, wow. ಎಲ್ಲಿ ವೇರ್ ದೇ ಕಮ್ ಅಂಡ್ ದೆನ್ ಜನ ಬಂದು ಡೆಲಿವರಿ ತಗೋತಾರೆ ಅವ್ರ ಮನೆಯಿಂದಾನೇ ಮಾಡ್ತಾರೆ. ದೆನ್ ದೇ ಮೂವ್ ಟು ಅ ಬಿಗರ್ ಸ್ಪೇಸ್, ಯಾಕಂದ್ರೆ ಮನೆಯಲ್ಲಿ ಜಾಗ ಸಾಕಾಗ್ಲಿಲ್ಲ ಅಂತ. ಐ ಥಿಂಕ್ ಡೂಯಿಂಗ್ ಸಮಥಿಂಗ್ ಆನ್ ಯುವರ್ ಓನ್ ಇಸ್ ನಾಟ್ ಓನ್ಲಿ ಫಾರ್ ದ ಮನಿ. ಯು ಕ್ಯಾನ್ ಬೆನಿಫಿಟ್ ಇಟ್, ಅಂಡ್ ಯು ಕ್ಯಾನ್ ಬೆನಿಫಿಟ್ ಫ್ರಮ್ ಇಟ್ ಫ್ರಮ್ ಸೋ ಮೆನಿ ವೇಸ್. ಇಮೋಷನಲ್ ಆಗಿರ್ಬೋದು, ಬಿಕಾಸ್ ಅಟ್ ಹೋಮ್ ನೀವ್ ಇಷ್ಟು ಮಾಡಿನೂ ಯಾರೋ ನಿಮ್ಗೆ ಅದಕ್ಕೆ ನೋಬಡಿ ಇಸ್ ಆಕ್ಚುಲಿ ಕಮಿಂಗ್ ಫಾರ್ವರ್ಡ್ ಅಂಡ್ ಥ್ಯಾಂಕಿಂಗ್ ಯು ಫಾರ್ ಇಟ್. ಅಥವಾ ಏನು, ಇಫ್ ಯು ಆರ್ ನಾಟ್ ಗ್ರೇಟ್ಫುಲ್ ಫಾರ್ ಇಟ್, ಬೈ ದ ಎಂಡ್ ಆಫ್ ಇಟ್ ಸ್ಟಾರ್ಟ್ಸ್ ಒಂಥರ ನಾನು ಏನು ಮಾಡ್ತಿಲ್ವಲ್ಲಪ್ಪ. ಎಷ್ಟು ಮಾಡ್ತಿದ್ರು ಯು ಫೀಲ್ ದಟ್ ನಾನೇನು ಮಾಡ್ತಿಲ್ಲ ಅಂತ. ಇಟ್ ಕ್ಯಾನ್ ಬಿ ಯುವರ್ ಐಡೆಂಟಿಟಿ. ಯು ಫೀಲ್ ಸೋ ಮಚ್ ದಟ್ ನಾನು ಇದ್ ಮಾಡ್ತಿದ್ದೀನಿ. ಯು ಫೀಲ್ ಸೋ ಮಚ್ ಲೈಕ್ ಐ ಆಮ್ ವರ್ತ್ ದಿಸ್ ಅಂತ. ಸೊ ಇಟ್ ಕ್ಯಾನ್ ಜಸ್ಟ್ ನಾಟ್ ಬಿ ಅಬೌಟ್ ದ ಮನಿ. ಇಟ್ಸ್ ಜಸ್ಟ್ ಅಬೌಟ್ ಬೀಯಿಂಗ್ ಹ್ಯಾಪಿ ಅಂಡ್ ಬೀಯಿಂಗ್ ಕಂಟೆಂಟ್ ವಿತ್ ಹೂ ಯು ಆರ್. It just gives you an identity. I think that's an eye opener, because I always looked at from making sure that they build their identity and conduct. I think you added a additional word about how their happiness can be connected with it. How their, in fact, identity crisis ಯಾವಾಗ್ಲೂ ಇರುತ್ತೆ. ನಾನ್ ಮನೆಯಲ್ಲಿ ಏನು ಅನ್ನೋ ಕ್ವೆಶನ್ ಮಾರ್ಕ್ ಇದ್ದೇ ಇರುತ್ತೆ. ಅಂದ್ರೆ ಮನೆಗೆ ದುಡಿದ್ರೆ ಮಾತ್ರ ಕಾಂಟ್ರಿಬ್ಯೂಟರ್ ನ ಫೀಲಿಂಗ್ ಕೊಟ್ಟಿದ್ದಾರೆ. ಸೊ ದುಡಿಲಿಲ್ಲ ಅಂತ ಹೇಳಿದ್ರೆ ಯು ಡೋಂಟ್ ಹ್ಯಾವ್ ಇಟ್. ಪ್ರಿಸೈಸ್ಲಿ, ಬಿಕಾಸ್ ಅವರಿಗೆ ನಾವು ಫೀಲಿಂಗ್ ಅದನ್ನ ಕೊಟ್ಬಿಟ್ಟಿದೀವಿ. ಹೌದು. In fact, just to consider that, there are two portions to put it across. ಒಂದು, ನೀವು ಹೇಳ್ದಂಗೆ ಇನ್ಸ್ಟಾಗ್ರಾಮ್. ಇವತ್ತು ಎಲ್ಲಾರ ಮನೆಯಲ್ಲೂ ಮಕ್ಕಳಿದ್ದಾರೆ, ಎಲ್ಲಾರ್ಗೂ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡಕ್ ಗೊತ್ತಿರುತ್ತೆ. ಮೇ ಬಿ ವಿ ಕ್ಯಾನ್ ಪುಟ್ ಇಟ್ ಅಕ್ರಾಸ್ ಸ್ಟೇಟಿಂಗ್ ದಟ್ ಸ್ಟೆಪ್ ಬೈ ಸ್ಟೆಪ್ ಅಬೌಟ್ ಹೌ ಇನ್ಸ್ಟಾಗ್ರಾಮ್ ಕ್ಯಾನ್ ಬಿ ಯೂಸ್ಡ್ ಆರ್ ಹೌ ಫೇಸ್ಬುಕ್ ಕ್ಯಾನ್ ಬಿ ಯೂಸ್ಡ್ ಅನ್ನೋ ಕೆಲವು ಆಪ್ಷನ್ಸ್ ನಾವು ಅವ್ರಿಗೆ ಕೊಟ್ರೆ, ಮೇ ಬಿ 3-4 steps ಅಲ್ಲಿ ಒಂದು ಚಿಕ್ಕ ವಿಡಿಯೋ ನಾವೇ ಮಾಡಿ ಅವ್ರಿಗೆ ಕಳ್ಸಿದ್ರೆ, ಮೇ ಬಿ they'll be starting to use it. ಬಿಕಾಸ್ ಎಲ್ರ ಮನೇಲೂ ಕ್ಯಾಮ್ರಾ ಇದೆ, ಎಲ್ರ ಮನೇಲೂ ಸೆಲ್ ಫೋನ್ ಇದೆ, ಎಲ್ಲರ ಹತ್ರ ಸ್ಮಾರ್ಟ್ ಫೋನ್ ಇದೆ. ಇಲ್ಲ ಅಂದ್ರೂ ಮನೆಗೊಂದು ಸ್ಮಾರ್ಟ್ ಫೋನ್ ಅಂತೂ ಇದ್ದೇ ಇರುತ್ತೆ. ಯೂಸ್ ಇಟ್ ಫಾರ್ 1 hour and maybe they'll be able to make it. Yes, definitely. ಬರೀ ಇನ್ಸ್ಟಾಗ್ರಾಮ್ ಮಾತ್ರ ಅಲ್ಲ, ಯೂಟ್ಯೂಬ್ ಅಲ್ಲೂ ಅಷ್ಟೇ. ಪೀಪಲ್ ಯೂಸ್ ಯೂಟ್ಯೂಬ್ ಫಾರ್ ವೇರಿಯಸ್ ಥಿಂಗ್ಸ್. ನೀವು ಯೂಟ್ಯೂಬ್ ಅಲ್ಲೂ ಇವಾಗ ಯು ಹ್ಯಾವ್ ಆಪ್ಷನ್ಸ್ ಆಫ್ ಪುಟಿಂಗ್ ಶಾರ್ಟ್ ವಿಡಿಯೋಸ್, ಲಾಂಗ್ ವಿಡಿಯೋಸ್. ಯೂಟ್ಯೂಬ್ ಯೂಸ್ ಮಾಡ್ಬೋದು. ಲೈಕ್ ಐ ಹ್ಯಾವ್ ಸೀನ್, and again, as we were talking, you don't have to be very well educated. You can be from a very small city where you didn't get an opportunity to get very well educated. I think YouTube is an amazing platform because every Android phone direct YouTube will connect ಆಗುತ್ತೆ. So I think ನೀವು ಹೇಳಿದ್ದನ್ನೇ ನಾನು ಕನ್ಸೈಸ್ ಮಾಡ್ಬೇಕಂದ್ರೆ ವಿಲ್ ಪುಟ್ ಇಟ್ ಇನ್ 3 steps. Number 1, ಫಸ್ಟ್ ಅವರಲ್ಲಿರೋ ಯಾವ ಆರ್ಟ್, ನೀವು ಹೇಳಿದ್ರೆ ಆಗ್ಲಿ ಯಾವ ಸ್ಟ್ರೆಂತ್ ಇದೆ. ಪ್ರತಿಯೊಬ್ಬರಿಗೂ ಒಂದು ಸ್ಟ್ರೆಂತ್ ಇರುತ್ತೆ. ಅವರಲ್ಲಿರೋ ಸ್ಟ್ರೆಂತ್ ಏನಿದೆ, ಮೋಸ್ಟ್ ಆಫ್ ದ ಟೈಮ್ ನಾವೇನ್ ಅನ್ಕೊಂತೀವಿ, ಇದು ನನ್ ಸ್ಟ್ರೆಂತ್ ಬಟ್ ಎಲ್ರಿಗೂ ಇರುತ್ತೆ ಅನ್ನೋ ಒಂದು ರಾಂಗ್ ಥಾಟ್ ಅಲ್ಲಿ ಇರ್ತೀವಿ. ಬಿಕಾಸ್ ನನಗ್ ಚೆನ್ನಾಗಿದೆ ಅನ್ನೋದು ನಾನು ನಂಬದೇ ಇಲ್ಲ. ಇದು ಎಲ್ರಿಗೂ ಬರುತ್ತೆ, ಇದ್ರಲ್ಲಿ ಏನ್ ಡಿಫ್ರೆನ್ಸ್ ಇದೆ ಅನ್ನೋ ಒಂದು ಭಯ ಇರುತ್ತೆ. ಸೊ ರಾದರ್ ದನ್ ದಟ್, ಅಂಡರ್ಸ್ಟ್ಯಾಂಡ್ ನಿಮಗಿರೋ ಸ್ಟ್ರೆಂತ್ ಯಾರಿಗೂ ಇಲ್ಲ. ಫಸ್ಟ್ ನಿಮ್ ಸ್ಟ್ರೆಂತ್ ನಂಬಬೇಕು, ಪಾಯಿಂಟ್ 1. ಸ್ಟೆಪ್ 2, ಆ ಸ್ಟ್ರೆಂತ್ ನ ನೀವ್ ಏನ್ ವಿಡಿಯೋ ರೆಕಾರ್ಡ್ ಮಾಡಿ ಕಳಿಸ್ಬೇಕಂತ ಇದ್ದೀರಾ. ಬಿಕಾಸ್ ಯೂಟ್ಯೂಬ್ ಅಲ್ಲಿ ಎಷ್ಟೋ ಜನ ಅವ್ರ ಫೇಸ್ ತೋರ್ಸೋದೇ ಇಲ್ಲ, ಬರೀ ಅವ್ರು ಅಡ್ಗೆ ಮಾಡೋದನ್ನ ತೋರಿಸ್ತಾರೆ, ಬರೀ ಆರ್ಟ್ ವರ್ಕ್ ಅಂತ ತೋರಿಸ್ತಾರೆ, ಬರೀ ಅದನ್ನ. ಸೊ ಇಫ್ ಅಟ್ ಆಲ್ ನೀವು ಕ್ಯಾಮ್ರಾ ಅಥವಾ ಕ್ಯಾಮ್ರಾ ಫ್ರೆಂಡ್ಲಿ ಇಲ್ಲ ಅಂದ್ರೆ ಅಥವಾ ಕಂಫರ್ಟಬಲ್ ಇಲ್ಲ ಅಂದ್ರೆ, ವಿತೌಟ್ ಶೋಯಿಂಗ್ ಅ ಫೇಸ್ ಯು ಸ್ಟಿಲ್ ಕ್ಯಾನ್ ಮೇಕ್ ಆರ್ಟ್ ವರ್ಕ್ ಅಥವಾ ನೀವೇನ್ ನಿಮ್ ಸ್ಟ್ರೆಂತ್ ಇದೆಯೋ ಅದನ್ನ ಮಾಡಿ ರೆಕಾರ್ಡ್ ಮಾಡ್ಬೋದು. ಅಂಡ್ ಥರ್ಡ್, ಯೂಟ್ಯೂಬ್ ಇಸ್ ಅಬ್ಸಲ್ಯೂಟ್ಲಿ ಫ್ರೀ. ಸೊ ಯು ಕ್ಯಾನ್ ಸ್ಟಿಲ್ ಮೇಕ್ ಇಟ್ ಅಂಡ್ ಬಿಲ್ಡ್ ಯುವರ್ ಓನ್ ಕಮ್ಯುನಿಟಿ. ಏನ್ ಅರ್ಜೆನ್ಸಿನೂ ಇಲ್ಲ, ಬಿಕಾಸ್ ಇವತ್ತು ಸ್ಟಾರ್ಟ್ ಮಾಡಿದ್ವಿ 6 ತಿಂಗಳಲ್ಲಿ ಆಗ್ಬಿಡ್ಬೇಕು ಅನ್ನೋದಿಲ್ಲ. ಓವರ್ ದ ಪೀರಿಯಡ್ it will be able to build. I think that's precisely what I'll be able to concise in what you told. I think ಇದು ಬೇರೆ ಮಾಡಿರೋರ್ನ ಎಲ್ಲೋ ಹುಡ್ಕದೇ ಬೇಡ. I think Dr. Amitha herself did it. And ಇವತ್ತು I think up to 1 lakh followers ಅವ್ರ ಹತ್ರ ಇದಾರೆ ಅಂತ ಹೇಳಿದ್ರೆ, that's all because she understood her strength. ಈ ಕಾಸ್ಮೆಟಾಲಜಿಸ್ಟ್ ತುಂಬಾ ಜನ ಇದಾರೆ ಅಂತ ಅವ್ರು ಅನ್ಕೊಂಡಿದ್ರು, ಅಥವಾ ಈ ಮಾರ್ಕೆಟ್ ಯಾಕೆ ಜನ ನೋಡ್ತಾರೆ ಅಂತ ಬೇರೆಯವ್ರು ಅನ್ಕೊಂಡಿದ್ರು, ಅದು ವರ್ಕ್ ಆಗ್ತಿರ್ಲಿಲ್ಲ. ಸೊ ಫಸ್ಟ್ ಬಿಲೀವ್ ಇನ್ ಯೋರ್ ಸೆಲ್ಫ್. ಐ ಆಮ್ ಶ್ಯೂರ್ ದಟ್ ವಿಲ್ ಬಿ ಏಬಲ್ ಟು ಮೇಕ್ ಡಿಫರೆನ್ಸ್. And finally, before we close, I just have simple 2 questions. Amitha, now that you are considering, ಅಂದ್ರೆ ನಿಮ್ ವರ್ಕ್ ಪ್ರೊಫೈಲ್ ಇದೆ, ಲೈಫ್ ನ ಪರ್ಸನಲ್ ಲೈಫ್ ಅನ್ನು ಬ್ಯಾಲೆನ್ಸ್ ಮಾಡ್ತಿದ್ದೀರಾ, ಮನೇನ್ ಬ್ಯಾಲೆನ್ಸ್ ಮಾಡ್ತೀರಾ, ಇದೆಲ್ಲದ್ರ ಜೊತೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ನಾನ್ ನೋಡೋದು ಹೇಗೆ ಅಂದ್ರೆ,
ಈಗ ಪ್ರತಿ ಮನೆಯಲ್ಲೂ ಜಡ್ಜ್ಮೆಂಟ್ ಅನ್ನೋದು ಕಾಮನ್ ಆಗಿರುತ್ತೆ. ಆ ಜಡ್ಜ್ಮೆಂಟ್ ನ ನೀವ್ ಆಗ್ಲೇ ಹೇಳಿದ್ರಿ ಕೇಳಿಸ್ಕೊಳ್ದಂಗೆ ಅದನ್ನ ದಾಟ್ಕೊಂಡು ಹೋಗ್ಬೇಕಂತ. ಹ್ಯಾವಿಂಗ್ ಸೆಡ್ ದಟ್ ಆ ಟಾಂಟ್ ತುಂಬಾ ಹಾರ್ಡ್ ಆಗಿರೋದ್ರಿಂದ ಎಷ್ಟೋ ಜನ ಅದನ್ನ ಮಧ್ಯಕ್ಕೆ ಬಿಟ್ಟು ಹೋಗ್ಬಿಡ್ತಾರೆ. ಸೊ ವಾಟ್ಸ್ ಯೋರ್ ಥಾಟ್? ಬಿಕಾಸ್ ಐ ಆಮ್ ಶ್ಯೂರ್ ನೀವು ಆ ಜಡ್ಜ್ಮೆಂಟಲ್ ಇಶ್ಯೂಸ್ ನ ಅಥವಾ ನಿಮ್ಗೂ ಅದನ್ನ ಹೇಳಿರ್ತಾರೆ, ಅದನ್ನ ಕೇಳಿಸ್ಕೋಬಾರ್ದಂತಾನು ಇರ್ತೀರಾ. ಅದಾದ್ಮೇಲೆ ವಾಟ್ ಡಿಡ್ ಯು ಡೂ ಸೊ ದಟ್ ಆ ಸ್ಟ್ರೆಂತ್ ನಿಮಗ್ ಬಂತು? ಯಾ, ಐ ಥಿಂಕ್ ಬೈ ದ ಎಂಡ್ ಆಫ್ ಇಟ್ ನೀವ್ ಏನ್ ಮಾಡಿದ್ರು ಜಡ್ಜ್ ಮಾಡ್ತಾರೆ, ನೀವ್ ಮಾಡದೇ ಇದ್ರು ಮಾಡ್ತಾರೆ, ನೀವ್ ಮಾಡಿದ್ರು ಮಾಡ್ತಾರೆ. ಆದಷ್ಟು ಆಸ್ ಐ ಸೆಡ್ ಕೇಳ್ಬಾರ್ದು ಅಂತ ಅನ್ಕೊಂಡ್ರು ಇಟ್ ವಿಲ್ ಎಫೆಕ್ಟ್ ಯು. ನೀವ್ ಎಷ್ಟೇ ಬೆಳ್ದಿರ್ಬೋದು, ಇಟ್ ಈಸ್ ಗೋಯಿಂಗ್ ಟು ಎಫೆಕ್ಟ್ ಯು. ಬಟ್ ಐ ಥಿಂಕ್ ಅಟ್ ದ ಎಂಡ್ ಆಫ್ ಇಟ್ ಲುಕ್ ಅಟ್ ಯುವರ್ ಎಂಡ್ ಗೋಲ್. ಅಂಡ್ ಬಿಕಾಸ್ ಯುವರ್ ಎಂಡ್ ಗೋಲ್ ನೀವ್ ಏನಕ್ಕೆ ಶುರು ಮಾಡಿದ್ರಿ ಅನ್ನೋದು ಯಾವಾಗ್ಲೂ ಜ್ಞಾಪಕ ಇಟ್ಕೋಬೇಕು. ಅಂಡ್ ದಟ್ ಈಸ್ ವಾಟ್ ಇಸ್ ಆಕ್ಚುಲಿ ಗೋಯಿಂಗ್ ಟು ಬ್ರಿಂಗ್ ಯು ದ ಹ್ಯಾಪಿನೆಸ್. ಈ ಜಡ್ಜ್ಮೆಂಟ್ಗೋಸ್ಕರ ಇಫ್ ಯು ಗಿವ್ ಅಪ್, ಇವತ್ತು ನಂಗೆ ಯಾರೋ ಹಿಂಗ್ ಅಂತ ಇದಾರೆ ಅಂತ ನೀವು ಇದ್ ಮಾಡಲ್ಲ ಅಂತ ಬಿಟ್ಬಿಟ್ರೆ, you're going back to being unhappy, going back to be what you don't want to be. ಯಾವಾಗ್ಲೂ you always have to think about why you started and think of the end goal. ಇದು ನನ್ನ ಗೋಲ್, ನಾನು ಅದು ರೀಚ್ ಆಗ್ಲೇಬೇಕು ಅಂತ. That is what is going to keep you going. That is what is actually going to make you happy and fulfilled and content. ಸೊ ಐ ಥಿಂಕ್ ಪ್ರತಿಯೊಬ್ರು ಕೇಳಿಸ್ಕೊಳ್ತಿರೋರ್ಗೆ ಒನ್ ಸಿಂಪಲ್ ಪಾಯಿಂಟ್, ಡಸಂಟ್ ಮ್ಯಾಟರ್ ಯಾರು ಏನ್ ಹೇಳ್ತಾರೆ ಅಂತ, ನಿಮ್ ಐಡೆಂಟಿಟಿ, ನಿಮ್ ಖುಷಿ, ನೀವ್ ಹೇಗಿರ್ಬೇಕಂತ ಬಯಸ್ತೀರಾ ಅದು ಮುಖ್ಯ. ಇಷ್ಟು ದಿನ ಹೇಗ್ ಜೀವನ ನಡೆಸಿದ್ರೆ ಕ್ವೆಶನ್ ಅಲ್ಲ, ಇನ್ ಮುಂದಕ್ಕೆ ಹೇಗ್ ಜೀವನ ನಡೆಸ್ತೀರಾ. ಬಿಕಾಸ್ ದಿಸ್ ಡಿಸ್ಕಷನ್ ಇಸ್ ಆಲ್ ಅಬೌಟ್ ನೀವು ಏನ್ ಡಿಫ್ರೆನ್ಸ್ ಮಾಡ್ಬೋದು ನಿಮ್ ಲೈಫ್ ಅಲ್ಲಿ, ನೀವ್ ಯಾವ ತರ ಚೇಂಜ್ ಆಗ್ಬೋದು ಅನ್ನೋದಕ್ಕೋಸ್ಕರ ಈ ಡಿಸ್ಕಷನ್ ಅದು. ಇದಾದ್ಮೇಲೂ ಮತ್ತೆ ನೀವು ಅಲ್ಲೇ ಸ್ಟಕ್ ಆದ್ರೆ ದರ್ ನೋ ಪಾಯಿಂಟ್. So I think that is precisely where you need to make that change and bring it in. Alas, the last question to you, Dr. Amitha, before we sign off. Now that you have managed all this and taken a step ahead, what do you think that there is a secret mantra of Dr. Amitha which made difference for what she is today? And what is that thing which is helping you? I think one thing is, when you're falling, never be ashamed to ask for help. For a woman, Wow. not just about falling, whatever it is, ask for help. You need all the help possible and be grateful for the help you get. ಯಾರ್ ನಿಮಗೆ ಹೆಲ್ಪ್ ಮಾಡ್ತಾರೋ, ಮೇ ಬಿ ನಿಮ್ ಮಕ್ಳನ್ನ ನೋಡ್ಕೊಳಕ್ಕಾಗ್ಲಿ, ಅಥವಾ ನೀವ್ ಮನೆಯಲ್ಲಿ ಇಲ್ದೇ ಇದ್ದಾಗ, ಇಫ್ ದೇ ಆರ್ ಹೆಲ್ಪಿಂಗ್ ಯು ಕವರ್ ಅಪ್ ಫಾರ್ ದಟ್ ರೋಲ್, ಬಿ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಹೆಲ್ಪ್ ಕೇಳಿ. ಅಂಡ್ ಐ ಥಿಂಕ್ once you have made up your mind that this is your purpose, our purpose now, for me, it's all about when my patients actually reach their, when they feel that they came with me for a problem and the problem is solved, our mokadala happiness notinala, that is what just keeps me going. And I think for me, that has been my always something that's always taken me back on track when I'm off track. And patients, so, and their happiness is, that is what gives me the kind of strength to keep going. Awesome. I think this was wonderful, Amitha. I think this changed definitely my perspective. In fact, ನಾನಿದು ಬೇರೆಯವರಿಗೆ ಏನ್ ಪರ್ಸ್ಪೆಕ್ಟಿವ್ ಚೇಂಜ್ ಮಾಡ್ಬೇಕು ಅಥವಾ ಅವ್ರಿಗೆ ಹೇಗೆ ಸಪೋರ್ಟ್ ಮಾಡ್ಬೇಕಂತ ನಾನು ಇವತ್ತು ಮಾತಾಡ್ತಿದ್ದೆ. ಮೈ ಓನ್ ಪರ್ಸ್ಪೆಕ್ಟಿವ್ ವಾಸ್ ಚೇಂಜ್ ಆನ್ ಲಾಟ್ ಆಫ್ ಆಸ್ಪೆಕ್ಟ್. ಐ ಆಮ್ ಶ್ಯೂರ್ ನೀವು ಮಾತಾಡಬೇಕಾದ್ರೆ ಇದ್ರಲ್ಲಿ ಏನಿದೆ ಎಲ್ಲ ಕಾಮನ್ ಅಲ್ವಾ ಅಂತ ನಿಮಗೆ ಅನ್ಸುತ್ತೆ. ಬಟ್ ವೆನ್ ವಿ ನೋ ದೇರ್ ಈಸ್ ಅ ಚಾಲೆಂಜ್ ವಿತ್ ಇನ್ ಅಸ್, ಅದನ್ನ ಅಡ್ರೆಸ್ ಮಾಡೋದಕ್ಕೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ಸ್ ಅ ಲಾಟ್ ಫಾರ್ ಯೋರ್ ಟೈಮಿಂಗ್, ಅಂಡ್ ಐ ಆಮ್ ಶ್ಯೂರ್ ದಟ್ ಔಟ್ ಆಫ್ ಆಲ್ ಯೋರ್ ಕನ್ಸಲ್ಟೇಷನ್, I think this was one of things which you gave us the most. Having all that said, for all the audience who are listening to it, I'll be proudly and happily again conveying Dr. Amitha Heldange, there's nothing wrong in asking for help. In fact, ನಾನು ಕನ್ನಡ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದಾಗ ಇಟ್ ವಾಸ್ ಆಲ್ ಅಬೌಟ್ ಮೈ ಮಾಮ್. ಅವ್ರು ಕೇಳಿದ್ರು ಅಂತ ಶುರು ಮಾಡಿದೆ. ಬಟ್ ಶುರು ಮಾಡ್ಬೇಕಾ ಅನ್ನೋ ಕ್ವೆಶನ್ ಅಥವಾ ಅದು ಹೇಗ್ ಮಾಡ್ಬೇಕನ್ನೋ ಕ್ವೆಶನ್ ಆನ್ಸರ್ ಮಾಡಿದ್ದೆ ಡಾಕ್ಟರ್ ಅಮಿತಾ. ಸೊ ಇವತ್ತು ನಾನು ಈ ವಿಡಿಯೋಸ್ ಮಾಡ್ತಾ ಇದ್ದೀನಿ ಅಂದ್ರೆ ಐ ಆಲ್ವೇಸ್ ಹ್ಯಾವ್ ದಿಸ್ ಕ್ರೆಡೆನ್ಶಿಯಲ್ಸ್ ಅಂಡ್ ಕ್ರೆಡಿಟ್ಸ್ ಪಾಸ್ಡ್ ಆನ್ ಟು ಹರ್. I'm really thank you and grateful for what you have done. In fact, a lot of showering love messages comes to me with only one thing. ಕನ್ನಡ ಅಲ್ಲಿ ನಮ್ಗೆ ಅದು ಅರ್ಥನೇ ಆಗ್ತಾ ಇಲ್ಲ. ಎಷ್ಟೋ ಕಾನ್ಸೆಪ್ಟ್ ಕಷ್ಟ ಆಗ್ತಿತ್ತು, ಇಲ್ಲೋ ಬಿಸ್ನೆಸ್ ಇಷ್ಟು ಈಸಿ ಅಂತ ಅರ್ಥ ಆಗ್ತಿಲ್ಲ, ಅಥವಾ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಹೇಗೆ ಯೋಚನೆ ಮಾಡ್ಬೇಕಂತ ಗೊತ್ತಾಗ್ತಿರ್ಲಿಲ್ಲ. ಎಂಪ್ಲಾಯ್ಮೆಂಟ್, ಲೇಬರ್, ಮಾರ್ಕೆಟಿಂಗ್, ಸೇಲ್ಸ್, ಅಡ್ವರ್ಟೈಸ್ಮೆಂಟ್, ಇದೆಲ್ಲಾದ್ರ ಮಧ್ಯೆ ಸಿಗಾಕೊಂಡ್ಬಿಟ್ಟಿದ್ವಿ. ಐ ಥಿಂಕ್ ಆ ಪಾಯಿಂಟ್ ನಮಗೆ ನೀವು ಹಿಂಗ ಅಡ್ರೆಸ್ ಮಾಡ್ತೀರ ಅಂತ ಗೊತ್ತೇ ಇಲ್ಲ ಅಂತ. ಸೊ ಡೈಲಿ ಡೋಸ್ ಆಫ್ ಬಿಸ್ನೆಸ್ ವಿಡಿಯೋ ನಾನು ಏನ್ ಕಳಿಸ್ತಾನೆ, ಪೀಪಲ್ ಆರ್ ಲಿಟರಲಿ ಫ್ಲಡಿಂಗ್ ವಿತ್ ಲವ್. ನಾನು ಅದನ್ನ ಒನ್ ವೇ ಕಮ್ಯುನಿಕೇಶನ್ ಮಾಡಿದ್ದೀನಿ. ಐ ಓನ್ಲಿ ಹ್ಯಾವ್ ಟು ಪೋಸ್ಟ್, ಇಲ್ಲ ಅಂದ್ರೆ ಅನ್ನೆಸರಿ ಮೆಸೇಜ್ ಬರುತ್ತೆ ಅಂತ. ಬಟ್ ದೇ ಆರ್ ಪರ್ಸನಲಿ ಮೆಸೇಜಿಂಗ್ ಅ ಲಾಟ್ ಆಫ್ ದೆಮ್
with stating, because nan expectation and girlilla. So all thanks to you, Dr. Amitha. I think if I'm able to reach and if some life over there is being benefited, I think credits to you for that. Yes, thank you, Shantan. It's not again only about me telling you. It's actually that you went out and did it. Like how I would really like every woman to take that step. ಯಾರೋ ಹೇಳೋದತ್ತು ನಿಮ್ಗೆ ಅನ್ಸೋದಲ್ಲ. Just go out and do it and put in your hard work. Hard work never fails to pay. So ನೀವು hard work ಹಾಕಿದ್ರೆ you will reach greater heights, and I'm wishing you a lot of success. Thank you. Thanks a lot. With this, I would like to close it. Thanks a lot, Dr. Amitha, for your timing. And well, this is Chantan representing iSpeak as Nima Business Doctor. And this episode again is Weekend with your Business Doctor. Again, next episode, Baradikina Munche, be prepared. There's one other person who will always make a difference in your life. That is you, how you can change and how your business can change. We will talk about it. Until then, we'll sign off. Thank you. Thank you, Shantan, for your time. Thank you. Thank you.